ಸರ್, ಕೆಲವು ಕಂಪ್ನಿಗಳು ಲಾಸಲ್ಲಿದ್ದರೂ ಕೂಡ ಶೇರ್ ಪ್ರೈಸ್ ಯಾಕೆ ಮೇಲೆ ಹೋಗ್ತಾನೆ ಇರುತ್ತೆ? ಆಪ್ಷನ್ ಟ್ರೇಡಿಂಗ್ ಕೋರ್ಸ್ ಪ್ಲೀಸ್ ವಿಡಿಯೋ ಮಾಡಿ ಸರ್, ಯೂಸ್ಫುಲ್ ಆಗುತ್ತೆ. ಸರ್, ನಮಗೆ ಎಂಟ್ರಿ ಬಗ್ಗೆ ಗೊತ್ತಾಗಿದೆ, ಆದರೆ ಎಕ್ಸಿಟ್ ಯಾವ ಥರ ಆಗಬೇಕು ಅನ್ನೋದು ಗೊತ್ತಾಗಿಲ್ಲ, ಸ್ವಲ್ಪ ತಿಳಿಸ್ಕೊಡಿ. ಬ್ರೋ, ರಿಸರ್ಚ್ ಮಾಡಿ ಅಂತೀರಾ. ರಿಸರ್ಚ್ ಮಾಡೋದ್ರಿಂದ ಏನು ಪ್ರಯೋಜನ? ಯಾಕಂದರೆ ನಾವು ಶೇರ್ಸ್ನ ಪರ್ಚೇಸ್ ಮಾಡಿದ್ರು ಕೂಡ ಮೇಲೆ ಹೋಗುತ್ತಲ್ವ. ರಿಸರ್ಚ್ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಬ್ರೋ? ರೀಸೆಂಟಾಗಿ ನಮ್ಮ ಚಾನಲಲ್ಲಿ ಸ್ಪ್ಯಾಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರು ನಮ್ಮ ಚಾನಲ್ ಲೋಗೋ ಇಟ್ಕೊಂಡು ನೇಮಲ್ಲಿ ವಾಟ್ಸಪ್ ನಂಬರ್ ಇಟ್ಕೊಂಡು ಈ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ನಾವು ನಿಮಗೆ ಸಜೆಷನ್ ಕೊಡ್ತೀವಿ, ನಾವು ಟಿಪ್ಸ್ ಕೊಡ್ತೀವಿ ಅಂತ ಅವ್ರು ನಿಮಗೆ ಕಾಮೆಂಟ್ ಮಾಡ್ತಾ ಇದ್ದಾರೆ, ಮುಂದೆನೂ ಮಾಡ್ತಾ ಇರ್ತಾರೆ. ಬಟ್ ನೀವಂತೂ ತಿಳ್ಕೊಳ್ಳಿ, ನಾವು ಯಾವತ್ತೂ ಯಾರ ಹತ್ರನೂ ಒಂದೇ ₹1 ಇಸ್ಕೊಳಲ್ಲ. ನಮ್ದು ಯಾವತ್ತೂ ನಮ್ಮ ಹತ್ರ ಯಾವುದೇ ಪ್ರಾಡಕ್ಟ್ ಇಲ್ಲ ನಿಮಗೆ ಸೇಲ್ ಮಾಡೋಕ್ಕೆ. ನಾವು ಯಾರ ಹತ್ರನೂ ₹1 ಇಸ್ಕೊಂಡು ಟಿಪ್ಸ್ ಕೊಡ್ತೀವಿ, ನಿಮ್ದು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಯಾರ ಹತ್ರನೂ ₹5 ಇಸ್ಕೊಳಲ್ಲ. ನಮ್ಮ ಹೆಸರೇಳಿ ಯಾರನ್ನ ದುಡ್ಡು ಇಸ್ಕೊತಿದ್ದಾರೆ ಅಂದರೆ ದಯವಿಟ್ಟು ಯಾರೂ ನಂಬಕ್ಕೆ ಹೋಗ್ಬೇಡಿ. ಯಾಕಂದರೆ ನಮ್ಮ ಟೀಮಲ್ಲಿರೋರು ಯಾರು ಕೂಡ ₹1 ನಿಮ್ಮ ಹತ್ರ ಕೇಳಲ್ಲ. ಏನೇ ಪರ್ಸ್ನಲ್ ಸಜೆಷನ್ ಬೇಕಿರೋ ನೀವು ಅವ್ರ ಹತ್ರ ತಾಣ್ಬೋದು. ಅವ್ರಿಗೆ ನೀವು ಯಾವುದೇ ಥರ ದುಡ್ಡು ಕೊಡೋಂಗಿಲ್ಲ, ಅವ್ರು ನಿಮ್ಮ ಹತ್ರ ದುಡ್ಡು ಕೇಳೋದು ಇಲ್ಲ. ಮುಂದೆ ಏನಾದರೂ ನೀವು ಈ ಥರ ದುಡ್ಡು ಕೊಟ್ಬಿಟ್ಟು ಸಿಗಾಕೊಂಡು ಆಮೇಲೆ ನಮ್ಮನ್ನು ಬ್ಲೇಮ್ ಮಾಡಿದ್ರೆ ನಾವು ಇದಕ್ಕೆ ಕಾರಣಕರ್ತರಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ, ಟಿಪ್ಸ್ ಕೊಡ್ತೀವಿ ಅದು ಕೊಡ್ತೀವಿ ಅಂತ ಏನಾದರೂ ಒಟ್ಟು ಎನಿಥಿಂಗ್ ದುಡ್ಡಿನ ಟ್ರಾನ್ಸಾಕ್ಷನ್ ಏನಾದರೂ ಮಾಡಿದ್ದೀರಾ ಅಂದರೆ ಅದು ನಿಮ್ಮ ತಪ್ಪು. ನಾವು ಯಾವುದೇ ಥರ ದುಡ್ಡಿನ ಟ್ರಾನ್ಸಾಕ್ಷನ್ ಮಾಡಲ್ಲ. ನೀವೇನಾದರೂ ದುಡ್ಡು ಹಾಕೋದಿದ್ರೆ ಡೈರೆಕ್ಟ್ ಏಂಜಲ್ ಒನ್ನಿಗೆ ದುಡ್ಡು ಹಾಕಿ, ನಿಮ್ಮದು ಏಂಜಲ್ ಒನ್ನಿಗೆ ಬಿಟ್ಟಿದ್ದು. ಬಟ್ ನಾವು ಮಧ್ಯದಲ್ಲಿ ಯಾವತ್ತೂ ನಮ್ಮ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹಾಕಿ ನನಗೆ ಪೇಟಿಎಮ್ ಮಾಡಿ ಫೋನ್ಪೇ ಮಾಡಿ ಅಂತ ನಮ್ಮಲ್ಲಿ ಯಾರೂ ನಿಮ್ಮ ಹತ್ರ ಕೇಳಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡ್ರೆ ಡೈಲಿ ಎಷ್ಟು ದುಡ್ಡು ಮಾಡ್ಬೋದು ಬ್ರೋ? ಇದರಿಂದ ಕಲ್ತ್ರೆ ನಮಗೇನು ಲಾಭ? ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ತ್ರೆ ಎಷ್ಟು ದುಡ್ಡು ಮಾಡ್ಬೋದು ಅಂತ ಕೇಳಿದ್ರೆ ಅವ್ರವ್ರ ಇಂಡಿವಿಜುವಾಲಿಟಿ ಮೇಲೆ ಬಿದ್ದಿರುತ್ತೆ. ಡೈಲಿ ಅಂತೂ ದುಡ್ಡು ಮಾಡೋಕ್ಕಾಗಲ್ಲ, ಬರ್ದಿಟ್ಕೊಂಬಿಡಿ. ಡೈಲಿ ದುಡ್ಡು ಮಾಡೋಕ್ಕಾಗಲ್ಲ. ನೀವು ಡೈಲಿ ದುಡ್ಡು ಮಾಡಬೇಕಂದ್ರೆ ಏಗೇನು ಟ್ರೇಡಿಂಗ್ ಮಾಡಬೇಕು, ಇಂಟ್ರಾಡೇ ಮಾಡಬೇಕು. ಇಂಟ್ರಾಡೇ ಎಲ್ಲ ಮಾಡೋದ್ರಿಂದ ನೀವು ದುಡ್ಡು ಕಳ್ಕೊಳೋದು ಗ್ಯಾರಂಟಿ. ಬಟ್ ಎಷ್ಟು ದುಡ್ಡು ಮಾಡ್ಬೋದು? ಈ ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲ ಕಲ್ತ್ರೆ ಏನು ಲಾಭ ಅಂತ ನೀವು ಕೇಳಿದ್ರೆ, ಇದು ಕಲ್ತ್ರೆ ಏನು ಲಾಭ ಆಗುತ್ತೆ ಅಂದರೆ ನನಗೆ ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ಬರೋದ್ರಿಂದ ನನ್ನ ಪೊಸಿಷನ್ ಜಾಸ್ತಿ ತಂತೀನಿ. ನಾನೊಂದು 5-6 ತಿಂಗಳಿಂದ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ಒಂದು ಕಂಪ್ನಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಆ ಕಂಪ್ನಿ ನೇಮ್ ಬಂದ್ಬಿಟ್ಟು NBCC ಅಂತ. ನಾನಲ್ಲಿ ಪೋಸ್ಟ್ ಹಾಕಿದ್ದೆ. ಈ ಕಂಪ್ನಿ ಆವಾಗ ₹41 ಟ್ರೇಡ್ ಆಗ್ತಾ ಇತ್ತು. ಇದನ್ನೇ ನಾನು ನನ್ನ ಫ್ರೆಂಡಿಗೂ ಹೇಳಿದೆ, ಈ ಥರ ಚೆನ್ನಾಗಿದೆ ಕಂಪ್ನಿ, ಸ್ವಲ್ಪ ನೋಡು ಆ ಥರ ಹೇಳಿದೆ. ಅವನಿಗೆ ಇನ್ನೂ ಹೊಸದಾಗಿ ಕಲಿತಾ ಇದ್ದಾನೆ ಸ್ಟಾಕ್ ಮಾರ್ಕೆಟ್ನ. ಅವನು ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ದೆ. ಎಷ್ಟು ಇನ್ವೆಸ್ಟ್ ಮಾಡಿದೆ ಗೊತ್ತಾ? 1,000 ಕ್ವಾಂಟಿಟಿ ಇನ್ವೆಸ್ಟ್ ಮಾಡಿದ್ದ. ನಾನು ಆ ಕಂಪ್ನಿ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೆ ಗೊತ್ತಾ? 10,000 ಕ್ವಾಂಟಿಟಿ ಇನ್ವೆಸ್ಟ್ ಮಾಡಿದ್ದೆ. ಅಂದರೆ ನಾನು ಇನ್ವೆಸ್ಟ್ ಮಾಡಿದ್ದೆ 4,10,000, ಅವನು ಇನ್ವೆಸ್ಟ್ ಮಾಡಿದ್ದ 1,000, 40,000. ನಾನು ಯಾಕೆ 10,000 ಕ್ವಾಂಟಿಟಿ ಇನ್ವೆಸ್ಟ್ ಮಾಡಿದ್ದೆ ಅಂದರೆ ಇವಾಗ ಅವನಿಗೆ ಬಂದಿರೋ ಲಾಭ ಆಲ್ಮೋಸ್ಟ್ 40,000, ನನಗೆ ಬಂದಿರೋ ಲಾಭ ಆಲ್ಮೋಸ್ಟ್ 4 ಲಕ್ಷ. ಸ್ಟಾಕು ಡಬಲ್ ಆಯಿತು ಲಾಸ್ಟ್ 6 ಮಂತಲ್ಲಿ. ನಾನು ಯಾಕೆ 10,000 ಕ್ವಾಂಟಿಟಿ ಬೈ ಮಾಡಿದೆ, ಅವನು ಯಾಕೆ 1,000 ಕ್ವಾಂಟಿಟಿ ಬೈ ಮಾಡಿದೆ ಗೊತ್ತಾ? ಅವನೇನು ಮಾಡ್ದ? ಹರ್ಡ್ ಮೆಂಟಾಲಿಟಿ ಅಂದ್ರೆ ಏನು? ಇನ್ನೊಬ್ರ ಹತ್ರ ಕೇಳಿ ಇನ್ಫ್ಲೂಯೆನ್ಸ್ ಆಗೋದು. ನಂದು ನಾನು ಖುದ್ದು ಕಲ್ತು ಮಾಡಿರೋದು. ಅದಕ್ಕೆ ನನಗೆ ಕಾನ್ಫಿಡೆನ್ಸಿಂದ ನಾನು 10,000 ಕ್ವಾಂಟಿಟಿ ಬೈ ಮಾಡಿದೆ, ಅವನು 1,000 ಕ್ವಾಂಟಿಟಿ ಬೈ ಮಾಡ್ದ. ನಾನು 4 ಲಕ್ಷ ರೂಪಾಯಿ ಅರ್ನ್ ಮಾಡಿದ್ದೀನಿ ಲಾಸ್ಟ್ 6 ತಿಂಗಳಲ್ಲಿ. ಇದು ಒಂದೇ ಸ್ಟಾಕಿಂದ ಅವನು 40,000 ಅರ್ನ್ ಮಾಡಿದ್ದಾನೆ. ಅರ್ಥ ಆಯ್ತಲ್ಲ ಕಲ್ತ್ರೆ ಏನು ಬೆನಿಫಿಟ್ ಇದೆ ಅಂತ? ಕಲ್ತ್ರೆ ಏನು ಬೆನಿಫಿಟ್ ಇರುತ್ತೆ ಅಂದರೆ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಅವಾಗ ನಾವು ಹೆವಿ ಇನ್ವೆಸ್ಟ್ ಮಾಡ್ಬೋದು, ಜಾಸ್ತಿ ಪೊಸಿಷನ್ ತಾಣ್ಬೋದು. ಈಗ ಅಕಸ್ಮಾತ್ ನೀವು ಕಲಿದಲ್ಲೇ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ? ನಿಮಗೆ ಭಯ ಇರುತ್ತೆ. ಅಯ್ಯಪ್ಪ ಇನ್ವೆಸ್ಟ್ ಮಾಡಿದ್ರೆ ಏನಾಗ್ಬಿಡುತ್ತೋ, ನನ್ನ ದುಡ್ಡು ಹೋಗ್ಬಿಟ್ರೆ ಏನಾಗುತ್ತೋ, ಅದಾಗುತ್ತೆ ಇದಾಗುತ್ತೆ ಅಂತ ಭಯ ಇರುತ್ತೆ. ಅದೇ ನಾನು ಕಲ್ತು ಇನ್ವೆಸ್ಟ್ ಮಾಡೋದ್ರಿಂದ ನನಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ನಾನು ಸ್ವಲ್ಪ ಜಾಸ್ತಿ ದುಡ್ಡು ಹಾಕೋಕ್ಕೆ ನನಗೆ ಧೈರ್ಯ ಬರುತ್ತೆ. ಇಷ್ಟೇ ವ್ಯತ್ಯಾಸ. ಬೇರೆಯವ್ರ ಹತ್ರ ಕೇಳಿ ಮಾಡಿದಾಗ ನೀವು 100 ಕ್ವಾಂಟಿಟಿ 200 ಕ್ವಾಂಟಿಟಿ ಬೈ ಮಾಡ್ತೀರಾ. ನೀವೇ ಕಲ್ತು ಇನ್ವೆಸ್ಟ್ ಮಾಡಿದಾಗ ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಬಂದಾಗ ಜಾಸ್ತಿ ಇನ್ವೆಸ್ಟ್ ಮಾಡ್ತೀರಾ, ಅದರಿಂದ ಜಾಸ್ತಿ ದುಡ್ಡು ಮಾಡ್ತೀರಾ. ಅಷ್ಟೇ. ನಾವು ಈ ವಿಡಿಯೋದಲ್ಲಿ ತುಂಬ ಇಂಡಿವಿಜುವಲ್ ಕಂಪ್ನಿಗಳ ಬಗ್ಗೆ ಮಾತಾಡ್ತೀವಿ. ಅದು ಯಾವುದೇ ಒಂದು ಕಂಪ್ನಿಗಳು ಸ್ಟಾಕ್ ರೆಕಮೆಂಡೇಶನ್ ಆಗಿರಲ್ಲ. ಇದು ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ ಅಷ್ಟೇ. ನೀವು ಈ ಇನ್ಫಾರ್ಮೇಷನ್ನ ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರನೇ ತೊಗೊಳ್ಳಿ. ಈ ವಿಡಿಯೋ ನೋಡ್ಬಿಟ್ಟು ಯಾವುದೇ ಥರ ಬೈ ಮತ್ತು ಸೆಲ್ ಡಿಸಿಷನ್ ಅಂತ ತಗೊಳಕ್ಕೆ ಹೋಗ್ಬೇಡಿ. ನಾನು ರೀಸೆಂಟಾಗಿ ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಇದರಲ್ಲಿ ತುಂಬ ಟಾಪಿಕ್ ಕವರ್ ಮಾಡಿದ್ದೆ. ಅದರಲ್ಲಿ ಯಾವುದಾನ ಕ್ವಶನ್ ಇದ್ದರೆ ನನಗೆ ಕ್ವಶನ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ, Q&A ಮಾಡಿ ಅಂತ ಹಾಕಿದ್ದೆ. ಅದಕ್ಕೆ ತುಂಬ ಜನ ಕ್ವಶನ್ ಕೇಳಿದ್ದಾರೆ. ಇದರಲ್ಲಿ ನಾನು ಅವ್ರ ಕ್ವಶನ್ಗೆಲ್ಲನೂ ಆನ್ಸರ್ ಮಾಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದರೆ ಎಷ್ಟೋ ಕ್ವಶನ್ಗಳು ನಿಮ್ಮ ತಲೆಯಲ್ಲಿ ಬಂದಿದ್ರು ಕೂಡ ನೀವು ಕೇಳೋಕ್ಕಾಗಿರಲ್ಲ. ನಿಮ್ಮ ಬದಲು ಇವ್ರು ಯಾರೋ ಕೇಳಿರ್ತಾರೆ, ನಾನು ಇವ್ರಿಗೆ ಆನ್ಸರ್ ಮಾಡೋದ್ರಿಂದ ನಿಮಗೂ ಕ್ಲೀನಾಗಿ ಅರ್ಥ ಆಗ್ಬೋದು. Q&A ಮಾಡೋ ರೀಸನ್ನೇ ಇದಕ್ಕೋಸ್ಕರನೇ. ಯಾಕಂದರೆ ಇಲ್ಲಿ ಜನಗಳಿಗೆ ಯಾವ ಥರ ಕ್ವಶನ್ ಬರುತ್ತೆ ಅದು ಎಲ್ಲರಿಗೂ ಸೇಮ್ ಇರುತ್ತೆ. ಆಲ್ಮೋಸ್ಟ್ ಆಲ್ ಒಬ್ಬನ ತಲೆಗೆ ಏನು ಬಂದಿರುತ್ತೆ ಅದು 100 ಜನ ತಲೆಗೂ ಬಂದಿರುತ್ತೆ. ಅದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಭಾಳ ವಿಷಯಗಳು ಅರ್ಥ ಆಗ್ತವೆ. ಮೊದಲನೇ ಕ್ವಶನ್ನು, ನಾವೊಂದು ಕಂಪ್ನಿ ಬಗ್ಗೆ ಪೂರ್ತಿ ಅನಾಲಿಸಿಸ್ ಮಾಡಬೇಕಾದ್ರೆ ಯಾವುದೆಲ್ಲ ಗಮನಿಸಬೇಕು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಬ್ರೋ. ಬ್ರೋ ನನಗೆ ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಇದನ್ನೊಂದು ಚೂರು ಮುಗಿದ್ಬಿಡ್ಲಿ, ಆಮೇಲೆ ನಾನು ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ.
ಕ್ಲೀನಾಗೆ ಒಂದು ಎಕ್ಸಾಂಪಲ್ ತೊಗೊಂಡು ಆಮೇಲೆ ಒಂದು ಕಂಪ್ನಿ ಇದ್ದಂಗೆ ಇನ್ನೊಂದು ಕಂಪ್ನಿ ಇರಲ್ಲ ಬ್ರೋ, ಒಂದು ಇಂಡಸ್ಟ್ರಿ ಇದ್ದಂಗೆ ಇನ್ನೊಂದು ಇಂಡಸ್ಟ್ರಿ ಇರಲ್ಲ. ಬ್ಯಾಂಕಿಂಗ್ನ ಅನಾಲಿಸಿಸ್ ಮಾಡೋದೇ ಬೇರೆ ಥರ ಇರುತ್ತೆ, ಫಾರ್ಮಾ ಸೆಕ್ಟರ್ ಅನಾಲಿಸಿಸ್ ಮಾಡೋದೇ ಬೇರೆ ಥರ ಇರುತ್ತೆ, ಒಂದು ಸೆಕ್ಟರ್ ಬೈ ಸೆಕ್ಟರ್ ಚೇಂಜ್ ಇರುತ್ತೆ. ಅದಕ್ಕೇ ಒಂದು ಸೆಕ್ಟರಲ್ಲಿ ನಾವು ಏನೇನು ನೋಡಬೇಕು, ಸೆಕ್ಟರ್ ಅನಾಲಿಸಿಸ್ ಅಂತ ಮಾಡ್ತೀನಿ, ಇದು ಸ್ವಲ್ಪ ಮುಗಿದ ತಕ್ಷಣ ನಾನು ಸೆಕ್ಟರ್ ಅನಾಲಿಸಿಸ್ ಅಂತ ಮಾಡ್ತೀನಿ. ಬ್ಯಾಂಕಿಂಗ್ ಸೆಕ್ಟ್ರು, ಫಾರ್ಮಾ, ಈ ಥರ ಸೆಕ್ಟರಲ್ಲಿ ಅನಾಲಿಸಿಸ್ ಮಾಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ, ಈ ಸೆಕ್ಟ್ರಲ್ಲಿ ಈ ಕಂಪ್ನಿಗಳು ಈ ಥರ ವರ್ಕ್ ಆಗುತ್ತೆ ಅಂತ. ಅವಾಗ ಅದನ್ನು ನೋಡಿ ನೀವು ಡಿಸೈಡ್ ಮಾಡ್ಬೋದು. ಆಮೇಲೆ ಒಂದು ಕಂಪ್ನಿದು ಎಕ್ಸಾಂಪಲ್ ತೊಗೊಂಡು ನಾನು ವಿಡಿಯೋ ಮಾಡ್ತೀನಿ, ಯಾವ್ಯಾವ ರೇಷ್ಯೂಗಳು ಮೇಯ್ನು, ಈ ಮೇನ್ ರೇಷ್ಯೂಗಳನ್ನ ನೋಡೇ ನಾವು ಇನ್ವೆಸ್ಟ್ ಮಾಡಬೇಕು, ಅದು ಇಲ್ಲಾಂದರೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು ಅಂತ ಲೈವ್ ಒಂದು ಸ್ಕ್ರೀನರಲ್ಲಿ ಎಕ್ಸಾಂಪಲ್ ತೊಗೊಂಡು ವಿಡಿಯೋ ಮಾಡ್ತೀನಿ. ಬ್ರೋ, ನೀವು ಪಿ ರೇಷ್ಯೂ ಕ್ಯಾಲ್ಕುಲೇಷನ್ ಮಾಡೋದ್ರ ಬಗ್ಗೆ ಹೇಳಿದಿರಿ, ಆದರೆ ಸೆಕ್ಟರ್ ಪಿ, ಇಂಡಸ್ಟ್ರಿ ಪಿ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಸರ್, ದಯವಿಟ್ಟು ತಿಳಿಸಿ. ಬ್ರೋ, ಸೆಕ್ಟರ್ ಪಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದರೆ, ಟೋಟಲ್ ಸೆಕ್ಟರಲ್ಲಿ ಈಗ ಎಕ್ಸಾಂಪಲ್ಲು ಒಂದು FMCG ಅಂದ್ಕೊಳ್ಳಿ. FMCGನಲ್ಲಿ ಏನು ಮಾಡ್ತಾರೆ, ಮೇನ್ FMCG ಕಂಪ್ನಿಗಳಿದಾವಲ್ಲ ಅದ್ರದ್ದೆಲ್ಲರದೂ ಪಿನ ಆವ್ರೇಜ್ ಆಗಿ ತೊಗೊಳ್ತಾರೆ. ಒಂದೊಂದು ಕಂಪ್ನಿನಲ್ಲಿ 50 ಪಿ ಇರ್ಬೋದು, ಒಂದೊಂದು ಕಂಪ್ನಿನಲ್ಲಿ 60 ಪಿ ಇರ್ಬೋದು, ಒಂದು ಆವರೇಜ್ ಪಿ ನೋಡ್ತಾರೆ ಎಲ್ಲ ಕಂಪ್ನಿದು ಯಾವ ಥರ ಇದೆ ಅಂತ. ಆವಾಗ ನಿಮಗೆ ಒಂದು ಸೆಕ್ಟರ್ ಪಿ ಗೊತ್ತಾಗುತ್ತೆ. ಈಗ ನಾರ್ಮಲಿ FMCG ಸೆಕ್ಟರಲ್ಲಿ ಸೆಕ್ಟರ್ ಪಿ ಬಂದ್ಬಿಟ್ಟು 50ರಿಂದ 60 ಪಿ ಇದ್ದೇ ಇರುತ್ತೆ. ಅದೇ ಥರನೇ ಒಂದೊಂದು ಸೆಕ್ಟರಲ್ಲಿ ಒಂದೊಂದು ಥರ ಪಿ ಇರುತ್ತೆ. ಈಗ ಪ್ರೈವೇಟ್ ಬ್ಯಾಂಕಿಗೆ ಬೇರೆ ಪಿ ಇರುತ್ತೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಗೆ ಬೇರೆ ಪಿ ಇರುತ್ತೆ. ಪಬ್ಲಿಕ್ ಸೆಕ್ಟರ್ ಅಂದರೆ ಗೌರ್ಮೆಂಟ್ ಬ್ಯಾಂಕ್ಸಿಗೆ. ಅದೇ ಥರನೇ ಇಂಡಸ್ಟ್ರಿಗೂ ಪಿ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಅದನ್ನು ಮನಿ ಕಂಟ್ರೋಲ್ ಆ್ಯಪಲ್ಲೂ ಹೋದ್ರೂ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಚೆಕ್ ಮಾಡೋದು ಅಂತ. ಅಲ್ಲಿರುತ್ತೆ ಇಂಡಸ್ಟ್ರಿ ಪಿ ಎಷ್ಟಿದೆ ಅಂತ ಇರುತ್ತೆ. ಅದು ಬಿಟ್ಟು ನೀವು ಸ್ಕ್ರೀನರಲ್ಲೂ ನೋಡ್ಬೋದು. ಸ್ಕ್ರೀನರಲ್ಲಿ ನೀವು ಕೆಳಗಡೆ ಪಿಯರ್ಸ್ ಅಂತ ಇರ್ತಾರಲ್ಲ, ನೀವು ಹೋಗಿ ಯಾವುದನ್ನ ಒಂದು ಸ್ಟಾಕ್ ಸರ್ಚ್ ಮಾಡಿದ್ರೆ, ಈಗ ಸ್ಕ್ರೀನರಲ್ಲಿ ಹೋಗಿ ಎಕ್ಸಾಂಪಲ್ ITC ಅಂತಲೇ ಸರ್ಚ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಪಿಯರ್ಸ್ ಅಂತ ಬರುತ್ತೆ, ಪಿಯರ್ ಕಂಪ್ಯಾರಿಸನ್ ಅಂತ. ಪಿಯರ್ ಕಂಪ್ಯಾರಿಸನಲ್ಲಿ ಈಗ ನೋಡಿ ITC ಅಂತ ಹೊಡಿದ ತಕ್ಷಣ ಅವ್ರ ಕಾಂಪಿಟೇಟರ್ ಎಲ್ಲರನ್ನೂ ತೋರಿಸ್ತಾ ಇದೆ. ಗಾಡ್ಫ್ರೇ ಫಿಲಿಪ್ಸ್, VST ಇಂಡಸ್ಟ್ರೀಸ್, ಈ ಥರ ಫುಲ್ಲು ಅವ್ರದ್ದು ಇಂಡಸ್ಟ್ರಿ ಇದರಲ್ಲಿ ಯಾರ್ಯಾರು ಅವ್ರಿಗೆ ಕಾಂಪಿಟೇಟರ್ ಇದ್ದಾರೆ, ಟೊಬ್ಯಾಕೋ ಕಂಪ್ನೀಸ್ ಎಲ್ಲರನ್ನೂ ತೋರಿಸ್ತಾ ಇದೆ. ಈಗ ITC ಅಂದರೆ ಏನು ಹೇಳಿ, ITC ಬಿಸ್ನೆಸ್ಸು ಮೇಜರ್ಲಿ ಅದು FMCG ಈಗ ಬರ್ತಾ ಇದೆ. ಬಟ್ ಅವರಿಗೆ ಈಗಲೂ 90% ಪ್ರಾಫಿಟ್ ಬರೋದು ಸಿಗರೆಟ್ ಬಿಸ್ನೆಸ್ಸಿಂದ. ಅದಕ್ಕೆ ಸಿಗರೆಟ್ ಕಾಂಪಿಟೇಟರ್ದು ತೋರಿಸ್ತಾ ಇದೆ. ಸಿಗರೆಟ್ ಕಾಂಪಿಟೇಟ್ರು VST ಇಂಡಸ್ಟ್ರೀಸ್ ಇರ್ಬೋದು, ಇವರೆಲ್ಲನೂ ಅವರಿಗೆ ಕಾಂಪಿಟೇಟ್ರು. ಅವ್ರದ್ದು ಪಿ ಎಷ್ಟಿದೆ, ITC ಪಿ ಎಷ್ಟಿದೆ ಅಂತ. ITC ಸ್ವಲ್ಪ ಜಾಸ್ತಿ ಇದೆ, ಯಾಕಂದರೆ ITC ಹತ್ರ FMCGನೂ ಇದೆ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಏನು ಯೂಸ್ ಮಾಡ್ತಾರಲ್ಲ ಅದು ಕೂಡ ಇದೆ. ಇಲ್ಲಿ ನೀವು ಈ ಥರ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ನು, ಸರ್ ಕೆಲವು ಕಂಪನಿಗಳು ಲಾಸಲ್ಲಿದ್ದರೂ ಕೂಡ ಶೇರ್ ಪ್ರೈಸ್ ಜಾಸ್ತಿ ಆಗ್ತಾನೆ ಇರುತ್ತೆ, ಅದೇಗೆ ಅಂದರೆ, ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು. ಈಗ ನೀನೊಂದು ಬಿಸ್ನೆಸ್ ಮಾಡ್ತಾ ಇದೆಯಾ, ಎಕ್ಸಾಂಪಲ್ ಒಂದು ಬಟ್ಟೆ ಅಂಗಡಿ ಮಾಡ್ತಾ ಇದೆಯಾ ಅನ್ಕೋ. ಈಗ ಒಂದು ಬಟ್ಟೆ ಅಂಗಡಿ ಮಾಡ್ತಾ ಇದೆಯಾ ಅನ್ಕೋ, ಬಟ್ಟೆ ಅಂಗಡಿನಲ್ಲಿ ನೀನು ಎಲ್ಲ ಇನ್ವೆಸ್ಟ್ ಮಾಡಿ ಮಾಡ್ತಾ ಇದೆಯಾ, ನಿನಗೆ ವ್ಯಾಪಾರ ಆಗ್ತಾ ಇದೆ, ಬಟ್ ಲಾಭ ಆಗ್ತಾ ಇಲ್ಲ. ಯಾಕಂದರೆ ನೀನು ಇನ್ವೆಸ್ಟ್ ಮಾಡಿರೋ ದುಡ್ಡು ರಿಕವರ್ ಮಾಡೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಲೇಟ್ ಆಗ್ತಾ ಇದೆ, ಖರ್ಚು ಜಾಸ್ತಿ ಆಗ್ತಾ ಇದೆ. ಬಾಡಿಗೆ ಇರ್ಬೋದು, ನೀನು ಎಂಪ್ಲಾಯ್ ಕರ್ಕೊಂಡಿರೋದು ಇರ್ಬೋದು. ಬಟ್ ನೀನು ಆದರೂ ನಡೆಸ್ಕೊಂಡು ಹೋಗ್ತಿರ್ತೀಯ. ಯಾಕಂದರೆ ನೀನು ಓವರ್ ಅ ಪೀರಿಯಡ್ ಆಫ್ ಟೈಮು ಪ್ರಾಫಿಟ್ ಮಾಡ್ತೀಯ ಅಂತ ಅಲ್ವಾ. ಈಗ ನಿಮಗೇನು ತಲೆ ಕೆಟ್ಟಿಲ್ವಲ್ಲ, ಈಗ ಲಾಸ್ ಮಾಡ್ತಿದ್ರು ಈ ಬಿಸ್ನೆಸ್ ಯಾಕೆ ನಡೆಸಬೇಕು ಅಂತ. ಈಗ ನೀನೇನಕ್ಕೆ ನಡೆಸ್ತೀಯ ಇದೆಯಾ ಅಂದರೆ, ನಿನಗೆ ಗೊತ್ತು ಇವತ್ತಲ್ಲ ನಾಳೆ ನಾನು ಪ್ರಾಫಿಟ್ ಮಾಡ್ತೀನಿ, ಯಾಕಂದರೆ ನೀನು ಸ್ವಲ್ಪ ವ್ಯಾಪಾರ ಆಗ್ತಾ ಏನಾಗುತ್ತೆ, ಲಾಭ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ನೀನು ನಡೆಸ್ಕೊಳ್ತಾ ಹೋಗ್ತಾ ಇದೆಯಾ. ಅದೇ ಥರನೇ ತುಂಬ ಕಂಪ್ನಿಗಳಲ್ಲಿ, ಲಾಸ್ ಮೇಕಿಂಗ್ ಕಂಪ್ನಿಗಳಲ್ಲಿ ಇನ್ವೆಸ್ಟರ್ಸ್ಗೆ ಮುಂದೆ ಇದು ಪ್ರಾಫಿಟ್ ಮಾಡುತ್ತೆ ಅಂತ ಇನ್ವೆಸ್ಟ್ ಮಾಡ್ತಿರ್ತಾರೆ. ಆದರೆ ಇನ್ನೂ ಒಂದೊಂದು ಕಂಪ್ನಿ ಇರ್ತವೆ, ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಎಲ್ಲ ವರ್ಸ್ಟ್ ಆಗಿಬಿಟ್ಟಿರುತ್ತೆ, ಈ ಕಂಪ್ನಿ ರಿಕವರ್ ಆಗೋಕ್ಕೆ ಚಾನ್ಸೇ ಇರಲ್ಲ. ಆ ಕಂಪ್ನಿ ಟರ್ನ್ ಅರೌಂಡ್ ಆಗುತ್ತೆ ಅಂತ. ಈಗ ಎಷ್ಟೋ ಕಂಪ್ನಿಗಳು ಟರ್ನ್ ಅರೌಂಡ್ ಆಗ್ತಾವಲ್ಲ, ಈಗ ಸುಜ್ಲಾನು ಲಾಸ್ಟ್ 15 ವರ್ಷದಿಂದನೂ ಕಂಟಿನ್ಯೂಸ್ಲಿ ಲಾಸ್ ಮಾಡ್ಕೊಂಡು ಬರ್ತಾ ಇತ್ತು, ಈಗ ಟರ್ನ್ ಅರೌಂಡ್ ಆಗ್ತಾ ಇದೆ. ಟರ್ನ್ ಅರೌಂಡ್ ಆದರೆ ಕಂಪನಿ ಮೇಲೆ ಹೋಗುತ್ತೆ, ಆಮೇಲೆ ಶೇರ್ ಪ್ರೈಸ್ ಮೇಲೆ ಹೋಗುತ್ತೆ ಅಂತ ಇನ್ವೆಸ್ಟ್ ಮಾಡ್ತಾರೆ. ದಟ್ ಈಸ್ ಹೆವಿ ರಿಸ್ಕ್ ಅಂದರೆ ಆಲ್ಮೋಸ್ಟ್ ಆಲ್ ನೀವು ದುಡ್ಡು ಕಳ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ. 100ರಲ್ಲಿ 1 ಕಂಪ್ನಿ ಆ ಥರ ಆಗುತ್ತೆ. 100ರಲ್ಲಿ 1 ಕಂಪ್ನಿ ಆ ಥರ ಆಗೋದ್ರಿಂದ ಈ ಭಾಳ ಜನ ಏನು ಮಾಡ್ತಾರೆ, ಒಂದು ಕಂಪ್ನಿ ನೋಡ್ಬಿಡ್ತಾರೆ, ಒಂದು ಕಂಪ್ನಿ ನೋಡಿ 100 ನಾನು ಇನ್ವೆಸ್ಟ್ ಮಾಡಿರೋ ಕಂಪ್ನಿನೆಲ್ಲನೂ ಹಂಗೆ ಆಗುತ್ತೆ ಅಂತ. ಸೇಮ್ ಲೈಕ್ ಲಾಟ್ರಿ ಹೊಡೆದಂಗೆ. ಲಾಟ್ರಿ 1 ಲಕ್ಷ ಜನಕ್ಕೆ ಒಬ್ಬನಿಗೆ ಹೊಡೆಯುತ್ತಾ, ಅವನ್ನ ನಾವು ಇನ್ಸ್ಪಿರೇಷನ್ ತೊಗೊಂಡ್ಬಿಟ್ಟು ನನಗೂ ಇವತ್ತಲ್ಲ ನಾಳೆ ಹೊಡೆಯುತ್ತೆ ಅಂತ ನಾವು ಇನ್ವೆಸ್ಟ್ ಮಾಡ್ತೀವಲ್ಲ ಲಾಟ್ರಿನಲ್ಲಿ. ಸೇಮ್ ಅದೇ ಥರನೇ ಇದು ಹೆವಿ ರಿಸ್ಕಿ ಇರುತ್ತೆ. ಇಲ್ಲಿ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಚಾನ್ಸು ತುಂಬ ಲೋ ಇರುತ್ತೆ. ಆದರೂ ಜನ ಇನ್ವೆಸ್ಟ್ ಮಾಡ್ತಾರೆ, ಯಾಕಂದರೆ ನಾಳೆ ಯಾವುದೋ ಒಂದು ಇದರಲ್ಲಿ ಪ್ರಾಫಿಟಬಲ್ ಆಗಿ ಇನ್ನೂ ತುಂಬ ಮೇಲೋಗ್ಬೋದು ಅಂತ. ಬ್ರೋ, ಫಂಡಮೆಂಟಲಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ, ಬಟ್ ಮೋನೋಪೋಲಿ ಬಿಸ್ನೆಸ್ ಹೇಗೆ ಕ್ರಿಯೇಟ್ ಆಗುತ್ತೆ, ಅದು ಯಾವುದಾದ್ರೂ ಇಂಡಿಯಾದಲ್ಲಿ ಇದೆಯಾ? ಇಂಡಿಯಾದಲ್ಲಿ ತುಂಬ ಮೊನೋಪೋಲಿ ಬಿಸ್ನೆಸ್ ಇದೆ ಬ್ರೋ. ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೆ. ಇಂಡಿಯಾದಲ್ಲಿ IRCTC ಇದೆಯಲ್ಲ, IRCTC ಕಂಪ್ಲೀಟ್ಲಿ ಮೊನೋಪೋಲಿ ಅಂದರೆ ಹೆಂಗಿರುತ್ತೆ ಅಂದರೆ, ಆ ಇಂಡಸ್ಟ್ರಿ ಇರುತ್ತೆ ಅಂದ್ಕೊಳ್ಳಿ. ಎಕ್ಸಾಂಪಲ್ ಯಾವುದೋ ಒಂದು ಪೇಂಟ್ ಇಂಡಸ್ಟ್ರಿ ಇದೆ.
ಪೇಂಟಲ್ಲಿ ಏನಾಗಿರುತ್ತೆ 80-90% ಆಫ್ ದಿ ಮಾರ್ಕೆಟ್ ಶೇರು ಒಬ್ಬ ಪ್ಲೇಯರ್ ಹತ್ರ ಮಾತ್ರ ಇರುತ್ತೆ, ಒಬ್ಬನ ಹತ್ರ ಮಾತ್ರ ಇರುತ್ತೆ. ಅಂತ ಬಿಸ್ನೆಸ್ಗಳನ್ನ ಮೋನೋಪೋಲಿ ಅಂತಾರೆ. ಯಾರ ಹತ್ರ 50%ಗಿನ ಜಾಸ್ತಿ ಮಾರ್ಕೆಟ್ ಶೇರ್ ಇದೆ ಅವ್ರನ್ನ ಮೋನೋಪೋಲಿ ಅಂತಾರೆ ಆಲ್ಮೋಸ್ಟ್ ಆಲ್. ಯಾಕಂದರೆ ಅವ್ರ ಹತ್ರ ಬಿಸ್ನೆಸ್ನ ಬಿಲ್ಡ್ ಮಾಡ್ಕೊಂಡು ಹೋಗಿರ್ತಾರೆ. ಈಗ ಎಕ್ಸಾಂಪಲ್ಲು ಸಿಗರೇಟಲ್ಲಿ ITC ಇಸ್ ಅ ಮೋನೋಪೋಲಿ. ITC ಇದು ಆಲ್ಮೋಸ್ಟ್ 70-80% ಮಾರ್ಕೆಟ್ ಶೇರ್ ಇದೆ ಇಂಡಿಯಾದಲ್ಲಿ. ನೀವು ಯಾವುದಾದ್ರೂ ಇಂಡಿಯಾದಲ್ಲಿ ನಾರ್ಮಲಿ ಕಿಂಗು, ಸ್ಮಾಲು, ನೀವು ಯಾವುದೇ ಸಿಗರೇಟ್ ಸೇದಿದ್ರು ಅದು ITC ಇದೇನೆ. ಅದೇ ಥರನೇ IRCTC ಇರ್ಬೋದು. IRCTC ಬಂದ್ಬಿಟ್ಟು ಇದು ಗೌರ್ಮೆಂಟ್ ಮೋನೋಪೋಲಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಮೋನೋಪೋಲಿ ಅವರೇ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಎಕ್ಸಾಂಪಲ್ ಗೂಗಲ್ ಒಂದು ಮೋನೋಪೋಲಿನ. ಗೂಗಲ್ ಬಿಟ್ಬಿಟ್ಟು ಈಗ ನಿನ್ಗೇನಾದರೂ ಬೇಕಂದ್ರೆ ನೀನು ಹೋಗ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡ್ತೀಯಾ, ಗೂಗಲ್ ಪ್ರಾಡಕ್ಟ್ನೆಲ್ಲ ಯೂಸ್ ಮಾಡ್ತಿದೀಯಾ. ಈ ಗೂಗಲ್ನ ಕಾಂಪೀಟ್ ಮಾಡಬೇಕಂದ್ರೆ ಬೇರೆಯವ್ರಿಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನೀನು ಗೂಗಲ್ನ ಬಿಟ್ಬಿಟ್ಟು ಬೇರೆ ಪ್ಲಾಟ್ಫಾರ್ಮಲ್ಲಿ ಹೋಗಿ ಸರ್ಚ್ ಕೂಡ ಮಾಡಲ್ಲ. ಯಾಕಂದರೆ ಬೇರೆ ಪ್ಲಾಟ್ಫಾರ್ಮಾಗಿ ಹೋಗಿ ಸರ್ಚ್ ಮಾಡಿದಾಗ ಏನಾಗುತ್ತೆ, ನಿನಗೆ ರಿಸಲ್ಟ್ ಚೆನ್ನಾಗಿ ಬರಲ್ಲ ಅಂತ ನೀನೇನು ಮಾಡ್ತೀಯ, ವಾಪಸ್ ಗೂಗಲ್ಗೆ ಬರ್ತೀಯ. ಸೇಮ್ ಲೈಕ್ ವಾಟ್ಸಪ್ ಇರ್ಬೋದು. ವಾಟ್ಸಪ್ಪು ಮೊನೋಪೋಲಿ ಇದೆ. ಈಗ ವಾಟ್ಸಪ್ಪಲ್ಲಿ ನೀನು ಮೆಸೇಜ್ ಮಾಡ್ತಿರ್ತೀಯ, ಅದೇ ಇನ್ನೊಂದು ಯಾರೋ ಸೇಮ್ ಪ್ಲಾಟ್ಫಾರ್ಮ್ ಅವರು ಬಂದ್ಬಿಟ್ಟು ನಿನಗೆ ನಮ್ಮ ಪ್ಲಾಟ್ಫಾರ್ಮಲ್ಲಿ ಬನ್ನಿ, ನಿಮ್ಮ ಹತ್ರ ಜಾಸ್ತಿ ಫೀಚರ್ಸ್ ಇದ್ದಾರೆ ಅಂದರೆ, ಈ ಮೊನ್ನೆ ಸಿಗ್ನಲ್ಲು ಎಲ್ಲ ಬಂತು, ಹೋದರು ಅಲ್ಲಿಗೆ, ಹೋಗಿ ವಾಪಸ್ ಬಂದುಬಿಟ್ರು. ಟೆಲಿಗ್ರಾಮು ಹೋಗ್ತಾರೆ, ಮತ್ತೆ ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ, ವಾಪಸ್ ಬರ್ತಾರೆ. ಯಾಕಂದರೆ ಅಲ್ಲಿ ಇವ್ರ ಫ್ರೆಂಡ್ಸ್ ಇರಲ್ಲ, ನಮಗೆ ಬೇಕಾದರೂ ಆ ಅಪ್ಲಿಕೇಶನ್ನ ಯೂಸ್ ಮಾಡ್ತಿರಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಬೇರೆ ಅಪ್ಲಿಕೇಶನ್ ಯೂಸ್ ಮಾಡೋದೇ ಇಲ್ಲ, ಡೌನ್ಲೋಡ್ ಮಾಡ್ಕೊಂಡ್ರು ಯೂಸ್ ಮಾಡಲ್ಲ. ಯಾಕಂದರೆ ನೀನು ಹಾಕಿರೋ ಸ್ಟೇಟಸ್ ಅಲ್ಲಿ ಯಾರೂ ನೋಡಲ್ಲ, ನೀನು ಮೆಸೇಜ್ ಮಾಡೋಕ್ಕೆ ಅವ್ರು ಯಾರೂ ಅಲ್ಲಿ ಇರಲ್ಲ. ಅದನ್ನೇ ಮೋನೋಪೋಲಿ ಅಂತಾರೆ. ಮೋನೋಪೋಲಿ ಬಿಸ್ನೆಸ್ ಈ ಥರ ಕ್ರಿಯೇಟ್ ಆಗ್ತವೆ. ನಾನು ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಮೋನೋಪೋಲಿ ಬಿಸ್ನೆಸ್ಗಳು ಯಾವ ಥರ ಕ್ರಿಯೇಟ್ ಆಗ್ತವೆ ಅಂತ. ಟೇಕ್ ಕಂಪ್ನಿ ಆ್ಯಸ್ ಅ ಎಕ್ಸಾಂಪಲ್ ಆ್ಯಂಡ್ ಎಕ್ಸ್ಪ್ಲೇನ್ ದಿಸ್ ಎವ್ರಿಥಿಂಗ್ ಇನ್ ಇಟ್. ಓಕೆ, ನಾನೊಂದು ಫಸ್ಟ್ಗೆ ಹೇಳ್ದಂಗೆ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ. ಸರ್, ಔಟ್ ಟು ಸೆಲೆಕ್ಟ್ ಶಾರ್ಟ್ ಟರ್ಮ್ ಸ್ಟಾಕ್ಸ್ ಪ್ಲೀಸ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಬ್ರೋ, ನನಗೆ ಶಾರ್ಟ್ ಟರ್ಮ್ಗೆ ಹೆಂಗೆ ಸೆಲೆಕ್ಟ್ ಮಾಡೋದು, ಲಾಂಗ್ ಟರ್ಮ್ಗೆ ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ಗೊತ್ತಿಲ್ಲ. ಇನ್ವೆಸ್ಟ್ಮೆಂಟ್ ಅಂದರೆ ಇಲ್ಲಿ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಅಂತ ಎಂಡ್ ಆಫ್ ದ ಡೇ ಕಂಪ್ನಿ ಮಾಡೋ ಅರ್ನಿಂಗ್ಸಿಂದನೇ ಶೇರ್ ಪ್ರೈಸ್ ಮೇಲೋಗೋದು. 6 ತಿಂಗಳಿಗೆ ಅರ್ನಿಂಗ್ಸ್ ಇಂಪ್ರೂವ್ ಆಗುತ್ತಾ, 1 ವರ್ಷಕ್ಕೆ ಇಂಪ್ರೂವ್ ಆಗುತ್ತಾ ಅನ್ನೋದು ನಮ್ಮ ಕೈಲಿ ಗೊತ್ತಿರಲ್ಲ. ಯಾವಾಗಲೂ ಬಿಸ್ನೆಸ್ ಯಾವಾಗ್ಲೂ ಲಾಂಗ್ ಟರ್ಮಲ್ಲಿ ಥಿಂಕ್ ಮಾಡ್ತಾರೆ. 2 ವರ್ಷ, 3 ವರ್ಷ, 4 ವರ್ಷ ಈ ಥರ ಥಿಂಕ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ನೀವು ಶಾರ್ಟ್ ಟರ್ಮಲ್ಲಿ ಮಾಡ್ತಿದ್ದೀರಾ ಅಂದರೆ ಎಗೇನ್ ಮತ್ತೆ ನೀವೇನು ಮಾಡ್ತಿದ್ದೀರಾ, ಗ್ಯಾಮ್ಲಿಂಗ್ ಮಾಡ್ತಿದ್ದೀರಾ. ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಕಂಪ್ನಿ ಓನರಿಗೆ ಕೇಳಿದ್ರು ಗೊತ್ತಿಲ್ಲ ನಾಳೆ ಶಾರ್ಟ್ ಟರ್ಮಲ್ಲಿ ಶೇರ್ ಪ್ರೈಸ್ ಮೇಲೋಗುತ್ತಾ ಕೆಳಗೆ ಬರುತ್ತಾ ಅಂತ. ಯಾಕಂದರೆ ಹೌ ಕ್ಯಾನ್ ಈ ಟೆಲ್ ಫ್ಯೂಚರಲ್ಲಿ ಇದೇ ಆಗುತ್ತೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ, 3 ತಿಂಗಳಲ್ಲಿ 4 ತಿಂಗಳಲ್ಲಿ ಅಂತ. ಅದೇ ಇನ್ನು 2 ವರ್ಷ ಬಿಟ್ಟು ಏನಾಗುತ್ತೆ, 3 ವರ್ಷ ಬಿಟ್ಟು ಏನಾಗುತ್ತೆ ಅಂತ ಮ್ಯಾನೇಜ್ಮೆಂಟ್ನ ಕೇಳಿ ಮ್ಯಾನೇಜ್ಮೆಂಟ್ ಹೇಳ್ತಾರೆ ನಮ್ಮ ಪ್ರಾಫಿಟ್ 30% ಮೇಲೋಗುತ್ತೆ, 40% ಮೇಲೋಗುತ್ತೆ. ಯಾಕಂದರೆ ಅವ್ರ ಹತ್ರ ಸ್ಟ್ರಾಟಜಿ ಇರುತ್ತೆ, ಆ ಥರ ಮಾಡ್ತೀವಿ ಅಂತ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. 2 ತಿಂಗಳಿಗೆ ಏನಾಗುತ್ತೆ, 3 ತಿಂಗಳಿಗೆ ಏನಾಗುತ್ತೆ ಅಂತ ಏನು ಗೊತ್ತಿರುತ್ತೆ. ಇದೆಲ್ಲನೂ ಟ್ರೇಡಿಂಗ್ ಅಂತಾರೆ. ಈ ಥರ ಮಾಡೋದನ್ನ ಏನು ಹೇಳಿ, ಸುಮ್ಮನೆ ಗೆಸ್ ಮಾಡಿ ಮಾಡೋದು. ಇದರಲ್ಲಿ ಯಾವುದೇ ಥರ ಲಾಜಿಕ್ ಇರಲ್ಲ, ಸುಮ್ಮನೆ ಗೆಸ್ ಮಾಡೋದು. ಲಕ್ಕಿಲಿ ಮೇಲೋಗಿ ಸೆಲ್ ಮಾಡಿಬಿಟ್ರೆ ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡಿದೆ, ಸೆಲ್ ಮಾಡಿ ಜಾಬಲ್ಲಿ ಇಟ್ಕೊಂಡೆ. ಅಕಸ್ಮಾತ್ ಅದೇನಾದರೂ ಕೆಳಗೆ ಬಂತಂದರೆ ಲಾಂಗ್ ಟರ್ಮ್. ಅದೆಲ್ಲಿವರೆಗೂ ಸೆಲ್ ಮಾಡೋಕ್ಕಾಗಲ್ಲ, ಅಲ್ಲಿವರೆಗೂ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್. ಎಷ್ಟೋ ಜನಕ್ಕೆ ನಮ್ಮ ಇಂಡಿಯಾದಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಂದರೆ ಯಾವ ಶೇರ್ ಪ್ರೈಸ್ ಮೇಲೋಗಿರೋದಲ್ಲ, ಕೆಳಗೆ ಬಿದ್ದಿರುತ್ತಲ್ಲ ಅದನ್ನು ಇಟ್ಕೊಂಡಿರ್ತಾರಲ್ಲ ಅದೇ ಲಾಂಗ್ ಟರ್ಮ್ ಇನ್ವೆಸ್ಟಿಂಗು. ಯಾವ ಶಾರ್ಟ್ ಟರ್ಮ್ ಅಂದರೆ ಸ್ವಲ್ಪ ಬೈ ಮಾಡಿ ಒಂದು 20% ಮೇಲೋದ ತಕ್ಷಣ ಸೆಲ್ ಮಾಡ್ತಾರಲ್ಲ ಅದೇ ಶಾರ್ಟ್ ಟರ್ಮ್ ಇನ್ವೆಸ್ಟಿಂಗ್. ಬ್ರೋ, ಮೇಕ್ ಎ ವಿಡಿಯೋ ಆನ್ ಕನ್ವರ್ಷನ್ ಆಫ್ ಫಿಸಿಕಲ್ ಶೇರ್ ಟು ಡಿಮ್ಯಾಟ್ ಅಕೌಂಟ್. ಬ್ರೋ, ಅದನ್ನು ವೀಡಿಯೋ ಮಾಡೋಕ್ಕಾಗೋದೇ ಇಲ್ಲ. ಅದರಲ್ಲಿ ತುಂಬ ಇದಿದ್ದಾವೆ, ಇಶ್ಯೂಸ್ ಇರ್ತವೆ. ಅದೊಂಥರ ಭಯಂಕರ ಕಷ್ಟ ಅದನ್ನು ಮಾಡೋದು. ನಮ್ಮಲ್ಲಿ ಅದಕ್ಕೆ ಒಂದು ಟೀಮ್ ಇದೆ, ಫಿಸಿಕಲ್ ಶೇರ್ಸ್ನ ಡಿಮ್ಯಾಟಿಗೆ ಕನ್ವರ್ಟ್ ಮಾಡೋ ಟೀಮ್ ಇದೆ. ನಾನಿಲ್ಲಿ ಆ ನಂಬರ್ ಹಾಕ್ತೀನಿ ನೋಡಿ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಿಮ್ದು ಏನೇ ಫಿಸಿಕಲ್ ಶೇರ್ ಇದ್ರೂ ಅವ್ರು ನಿಮಗೆ ಕನ್ವರ್ಟ್ ಮಾಡಿಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ನು, ಪ್ರತಿ ಶೇರ್ ಪರ್ಚೇಸ್ ಮಾಡಿದಾಗ್ಲೂ ಅಮೌಂಟ್ ಡೈರೆಕ್ಟಾಗಿ ಕಂಪನಿಗೆ ಹೋಗುತ್ತಾ? 1 ಶೇರ್ ಇಫ್ 20 RS ಸೆಲ್ ಮಾಡಿದಾಗ ಅದು ಕಂಪನಿ ಅಕೌಂಟಿಂದ ಡೈರೆಕ್ಟ್ ಬರುತ್ತಾ? ಈಗ ಮಾರ್ಕೆಟಲ್ಲಿ 2 ಥರ ಮಾರ್ಕೆಟ್ ಇದ್ದಾವೆ. ಒಂದು ಪ್ರೈಮರಿ ಮಾರ್ಕೆಟ್, ಇನ್ನೊಂದು ಸೆಕೆಂಡರಿ ಮಾರ್ಕೆಟ್ ಅಂತ. ಪ್ರೈಮರಿ ಮಾರ್ಕೆಟ್ ಅಂದರೆ ಫಸ್ಟ್ ಟೈಮ್ ಕಂಪ್ನಿ IPOಗೆ ಬರುತ್ತಲ್ಲ, IPOಗೆ ಬಂದುಬಿಟ್ಟು ದುಡ್ಡನ್ನ ಕಲೆಕ್ಟ್ ಮಾಡುತ್ತಲ್ಲ, ಅದನ್ನು ಪ್ರೈಮರಿ ಮಾರ್ಕೆಟ್ ಅಂತಾರೆ. ಸೆಕೆಂಡರಿ ಮಾರ್ಕೆಟ್ ಅಂದರೆ ಒಂದು ಸಲ ಮಾರ್ಕೆಟಿಗೆ ಬಂದುಬಿಡುತ್ತೆ ಕಂಪ್ನಿ ಬಂದುಬಿಟ್ಟು NSE ಅಥವಾ BSEನಲ್ಲಿ ಲಿಸ್ಟ್ ಆಗಿ ಡೈಲಿ ಟ್ರೇಡ್ ಆಗುತ್ತೆ. ಇದನ್ನು ಸೆಕೆಂಡರಿ ಮಾರ್ಕೆಟ್ ಅಂತಾರೆ. ಇಲ್ಲಿ ಡೈಲಿ ಕಂಪ್ನಿ ಟ್ರೇಡ್ ಆಗುತ್ತಲ್ಲ, ಕಂಪ್ನಿ ಮೇಲೋಗೋದು ಕೆಳಗೋಗೋದು ಆಗ್ತಾನೆ ಇರುತ್ತೆ. ಇಲ್ಲಿ ನೀವು ಬೈ ಮಾಡೋ ಶೇರ್ಸು ಯಾರಿಂದ ಬೈ ಮಾಡ್ತೀರಂದರೆ ಆಲ್ರೆಡಿ ಯಾರು IPOದಲ್ಲಿ ಬೈ ಮಾಡಿರ್ತಾರೆ ಅವನಿಂದ ನೀವು ಪರ್ಚೇಸ್ ಮಾಡ್ತೀರಾ. ಇಲ್ಲಿ ಓನರ್ಶಿಪ್ ಚೇಂಜ್ ಆಗ್ತಾ ಇರುತ್ತೆ. ಅಷ್ಟೇ, ಕಂಪ್ನಿಗೆ ಯಾವುದೇ ಥರ ದುಡ್ಡು ಹೋಗಲ್ಲ. ಕಂಪ್ನಿಗೆ ಹೇಗೇನು ದುಡ್ಡು ಬೇಕಂದರೆ QAP ಅಂತ ಮಾಡುತ್ತೆ, ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಪೋರ್ಟ್ಫೋಲಿಯೋ ಇರ್ತಾರಲ್ಲ ಅವ್ರ ಹತ್ರ ದುಡ್ಡು ಇಸ್ಕೊಳೋದು ಕಂಪನಿ. ಅದು ಎಲ್ಲ ಕಂಪ್ನಿಗಳು ಮಾಡಲ್ಲ. ಬಟ್ ನೀನು ಶೇರ್ಸ್ ಬೈ ಮಾಡೋದು ಮಾತ್ರ ಕಂಪ್ನಿಗೆ ಹೋಗಲ್ಲ. ಯಾಕಂದರೆ ನೀನೇನು ಮಾಡಿರ್ತೀಯ, ಈಗ ನೀನೊಂದು 100 ರೂಪಾಯಿ ಶೇರ್ಸ್ನ ಪರ್ಚೇಸ್ ಮಾಡ್ತಿದ್ಯಾ ಅಂದರೆ ನೀನು ಆಲ್ರೆಡಿ ಯಾರನ್ನ ಪರ್ಚೇಸ್ ಮಾಡಿರ್ತಾರಲ್ಲ ಅವರಿಂದ ಅದನ್ನು ತೊಗೊಳ್ತಾ ಇದೆಯಾ. ಈಗ ನೀನೇನಾದರೂ ಸೆಲ್ ಮಾಡಿದ್ರೆ ನಿನ್ನ ಹತ್ರ ಬೇರೆಯವ್ರು ಪರ್ಚೇಸ್ ಮಾಡ್ತಿದ್ದಾರೆ, ನಿನ್ನ ಶೇರ್ನ ನಿನ್ನ ಹತ್ರ ಬೇರೆಯವ್ರು ಪರ್ಚೇಸ್ ಮಾಡ್ತಿದ್ದಾರೆ. ಇಲ್ಲಿ ಜಸ್ಟ್ ಓನರ್ಶಿಪ್ ಚೇಂಜ್ ಆಗ್ತಾ ಇದೆ. ಸೈಟ್ ಇರ್ತಾವಲ್ಲ, ಸೈಟಲ್ಲಿ ಈಗ ನೀನೊಂದು
₹1,00,000 ಸೈಟ್ ತಗೊಂಡಿದ್ಯಾ ಅಂದರೆ ಅದನ್ನು ಇನ್ನೊಂದು ವರ್ಷ ಬಿಟ್ಬಿಟ್ಟು 2 ಲಕ್ಷಕ್ಕೆ ಸೆಲ್ ಮಾಡ್ತೀಯ ಅನ್ಕೋ. 2 ಲಕ್ಷಕ್ಕೆ ಸೆಲ್ ಮಾಡಿದ್ರೆ ಯಾರು 2 ಲಕ್ಷ ಕೊಟ್ಟು ಬೈ ಮಾಡ್ತಾನಲ್ಲ ಅವನಿಗೆ ಸೆಲ್ ಮಾಡಿರ್ತೀಯ. ಇಲ್ಲೇನಾಯಿತು, ಓನರ್ಶಿಪ್ ನಿನ್ನಿಂದ ಅವ್ನಿಗೆ ಹೋಯ್ತು. ಈಗ ಅವ್ನು ಅದನ್ನು ಸೆಲ್ ಮಾಡಿದ್ರೆ ಅವನಿಂದ ಅವ್ನಿಗೆ ಹೋಗ್ತಾ ಇರುತ್ತೆ. ಇಲ್ಲಿ ಅದೇ ಥರನೇ ಸ್ಟಾಕ್ ಮಾರ್ಕೆಟಲ್ಲಿ ಎವ್ರಿ ಡೇ ಓನರ್ಶಿಪ್ ಚೇಂಜ್ ಆಗ್ತಾ ಇರುತ್ತೆ. ನನ್ನ ಇಷ್ಟ, ನಾನು ಬೇಕಾದ್ರೆ ಸೆಲ್ ಮಾಡ್ತೀನಿ, ಇಟ್ಕೊತೀನಿ, ನನ್ನ ಇಷ್ಟ. ಇಲ್ಲ ಒಬ್ರೊಬ್ರು ಏನು ಮಾಡ್ತಾರೆ, ಬೈ ಮಾಡಿ ತಿಂಗಳಿಗೆ ಸೆಲ್ ಮಾಡ್ತಾರೆ, ವರ್ಷಕ್ಕೆ ಸೆಲ್ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಕಂಪ್ನಿ ಮೇಲಿರೋ ನಂಬಿಕೆ ಮೇಲೆ, ಅವ್ರ ಕಂಪ್ನಿ ಮೇಲಿರೋ ಕಾನ್ಫಿಡೆನ್ಸ್ ಮೇಲೆ ಅವ್ರು ಅದನ್ನು ಬೈ ಸೆಲ್ ಮಾಡ್ತಾ ಇರ್ತಾರೆ. ಕಾನ್ಫಿಡೆನ್ಸ್ ಜಾಸ್ತಿ ಇದ್ದರೆ ಬೈ ಮಾಡ್ತಾರೆ, ಕಾನ್ಫಿಡೆನ್ಸ್ ಕಮ್ಮಿ ಇದ್ದರೆ ಸೆಲ್ ಮಾಡ್ತಾರೆ. ಈಗ ಯಾರಿಗೆ ಬೇಡ ಓನರ್ಶಿಪ್ಪು? ಈಗ ಎವ್ರಿ ಟೈಮ್ ಕಂಪ್ನಿ ಹತ್ರ ದುಡ್ಡು ಇಸ್ಕೊಳೋದು ತಪ್ಪು. ಈಗ ನಿನ್ನ ಮಗನೇ ಒಂದು ಶಾಪ್ ಓಪನ್ ಮಾಡಿದ್ದಾನೆ, ಶಾಪಿಗೆ ನೀನು ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡ್ತೀಯಾ, ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡುವಂತ ಬಿಡ್ತೀಯ. ನಗ್ಲೆಲ್ಲ ಬಂದ್ಬಿಟ್ಟು ವಾರಕ್ಕೊಂದ್ಸಲ ಅಪ್ಪ ದುಡ್ಡು ಕೊಡಪ್ಪ, ಸ್ವಲ್ಪ ಕಂಪ್ನಿ ನಡೆಸಬೇಕು, ಅಪ್ಪ ದುಡ್ಡು ಕೊಡಪ್ಪ, ಒಂದು ಇದನ್ನು ತಗೊಳ್ಬೇಕು, ಅಪ್ಪ ದುಡ್ಡು ಕೊಡಪ್ಪ ಅಂತ ಕೇಳ್ತಾ ಇದ್ರೆ ಹೆಂಗಾಗ್ತಿರುತ್ತೆ? ಗುರು, ನೀನು ಬಿಸ್ನೆಸ್ ಮಾಡ್ತಿದ್ಯಾ ಇಲ್ಲ ನನ್ನ ಹತ್ರ ದುಡ್ಡು ಇಸ್ಕೊಳಕ್ಕೆ ಏನಾದರೂ ವ್ಯವಹಾರ ಮಾಡ್ತಿದ್ಯಾ ಅಂತ. ಕಂಪ್ನಿ ಒಂದು ಸಲ ದುಡ್ಡು ಇಸ್ಕೊಳೋದು ಅಷ್ಟೇ, ಎಗೇನ್ ಇಸ್ಕೊಳಲ್ಲ. ಯಾಕೆ ಬೇಕು ಎಗೇನ್ ದುಡ್ಡು? ನೀನು ಶೇರ್ಸ್ ಬೈ ಮಾಡೋದು ಜಸ್ಟ್ ಓನರ್ಶಿಪ್ ಚೇಂಜ್ ಆಗ್ತಾ ಇರುತ್ತೆ ಅಲ್ಲಿ. ಹಾಗಿದ್ರೆ ಇದರಿಂದ ಕಂಪ್ನಿಗೆ ಏನು ಲಾಭ ಅಂತ ಕೇಳ್ಬೋದು. ಕಂಪ್ನಿ ಏನು ಲಾಭ ಅಂದರೆ, ಕಂಪ್ನಿ ಒಂದ್ಸಲ IPO ಬಂತು ಅಂದರೆ ಈ ಕಂಪ್ನಿ ಶೇರ್ ಪ್ರೈಸೂ ಕಂಪ್ನಿಗೆ ರಿಯಲ್ ವ್ಯಾಲ್ಯೂ ಗೊತ್ತಾಗುತ್ತೆ ಏನು ಅಂತ. ಮುಂಚೆ ಏನಾಗಿತ್ತು, ಕಂಪ್ನಿದು ಪ್ರೈಸು, ಯಾವುದೇ ಒಂದು ಅಸೆಟ್ ಪ್ರೈಸು ಡಿಸೈಡ್ ಆಗೋದು ಬೈ ಮತ್ತು ಸೆಲ್ಲಿಂದ. ಈಗ ಒಂದು ಸೈಟ್ ಪ್ರೈಸ್ ಹೆಂಗೆ ಡಿಸೈಡ್ ಆಗುತ್ತೆ ಹೇಳಿ? ಈ ಏರಿಯಾದಲ್ಲಿ ಇದೊಂದು ಸೈಟ್ ₹1,00,000 ಇದೆ ಅಂದರೆ ಈ ಏರಿಯಾದಲ್ಲಿ ಒಂದು ಸೈಟ್ ಸೆಲ್ ಆಯಿತು, ಎಷ್ಟಕ್ಕೆ? 1,20,000ಕ್ಕೆ. ಅವಾಗ ಏನಾಗುತ್ತೆ, ಇಡೀ ಎಂಟೈರ್ ಏರಿಯಾದು ಸೈಟ್ ಪ್ರೈಸ್ ಡಿಸೈಡ್ ಆಗುತ್ತೆ 1,20,000 ಅಂತ. ಯಾಕಂದರೆ ಲಾಸ್ಟ್ ಟ್ರಾನ್ಸಾಕ್ಷನ್ ಎಷ್ಟಾಗಿರುತ್ತಲ್ಲ ಅದರಿಂದ ಡಿಸೈಡ್ ಆಗುತ್ತೆ ಈ ಸೈಟ್ ಪ್ರೈಸ್ ಇಷ್ಟಿದೆ ಅಂತ. ಅದೇ ಥರನೇ ಒಂದು ಕಂಪ್ನಿದು ಶೇರ್ ಪ್ರೈಸ್ ಡಿಸೈಡ್ ಆಗಬೇಕಂದ್ರೆ ಬೈ ಸೆಲ್ ಆಗ್ತಾನೆ ಇರಬೇಕು. ಆವಾಗಲೇ ಒಂದು ಕಂಪ್ನಿದು ಶೇರ್ ಪ್ರೈಸ್ ಎಷ್ಟಿದೆ ಅಂತ ಡಿಸೈಡ್ ಆಗುತ್ತೆ. ಇಲ್ಲ ಅಂದರೆ ಆ ಕಂಪ್ನಿ ಶೇರ್ ಪ್ರೈಸ್ ಎಷ್ಟಿದೆ ಅಂತ ಗೊತ್ತೇ ಆಗಲ್ಲ. ಎಷ್ಟೋ ಕಂಪ್ನಿಗಳದ್ದು ಪ್ರತಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅವ್ರದ್ದು ಎಂಡ್ ಡ್ರೀಮ್ ಏನಿರುತ್ತೆ, ನನ್ನ ಕಂಪ್ನಿನ ಸ್ಟಾಕ್ ಮಾರ್ಕೆಟಿಗೆ ತರಬೇಕು. ಅದೇ ಮೇನ್ ಡ್ರೀಮ್ ಆಗಿರುತ್ತೆ. ಯಾಕಂದರೆ ಅಷ್ಟು ಪ್ರೌಡ್ ಮೂಮೆಂಟ್ ಅವ್ರ ಕಂಪ್ನಿನ ಸ್ಟಾಕ್ ಮಾರ್ಕೆಟಿಗೆ ತರೋದು. ಆಪ್ಷನ್ ಟ್ರೇಡಿಂಗ್ ಕೋರ್ಸ್ ಟಿಪ್ಸ್ ವಿಡಿಯೋ ಮಾಡಿ ಬ್ರೋ, ಯೂಸ್ಫುಲ್ ಆಗುತ್ತೆ. ಬ್ರೋ, ಆಪ್ಷನ್ ಟ್ರೇಡಿಂಗ್ ಮಾಡಿದ್ರೆ ದೇವ್ರಣೆಗೂ ನೀವು ದುಡ್ಡು ಮಾಡಲ್ಲ. ನೀವು ಸುಮ್ಮನೆ ದುಡ್ಡು ಕಳ್ಕೊತೀರಾ. ದುಡ್ಡು ಕಳ್ಕೊಂಡು ಎಗೇನ್ ಮತ್ತೆ ನನ್ನ ಹತ್ರ ಬಂದು ಹೇಳ್ತೀರಾ, ಏನು ಬ್ರೋ ನೀವು ಬರೀ ಕೋರ್ಸ್ ಸೆಲ್ ಮಾಡೋಕ್ಕೆ ಬಂದಿದ್ಯಾ ಇಲ್ಲಿ, ಇಲ್ಲ ಕೋರ್ಸ್ನ ಇದು ಮಾಡೋಕ್ಕೆ ಬಂದಿದ್ಯಾ, ಆಪ್ಷನಲ್ಲೆಲ್ಲ ಬರೀ ಲಾಸ್ ಆಗುತ್ತೆ ನಮಗೆ ಅಂತ ಹೇಳಿ ಮಾಡ್ತೀಯ. ಮತ್ತು ಇನ್ನೊಂದು 4-5 ಜನ ಹತ್ರ ಹೋಗಿ ಹೇಳ್ತೀಯ ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಆಗುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊತೀನಿ ಅಂತ. ಆಪ್ಷನಲ್ಲಿ ಟ್ರೇಡಿಂಗ್ ಮಾಡಿದವರೇ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಳೋದು. ಈಗ ಈಕ್ವಿಟಿ ಶೇರ್ಸ್ ಬೈ ಮಾಡಿದವರು ಕೆಳಗೆ ಬಂದಿದ್ರೆ ಇವತ್ತಲ್ಲ ನಾಳೆ ವೆಯ್ಟ್ ಮಾಡಿಬಿಟ್ಟು ಸೆಲ್ ಮಾಡ್ತಾರೆ. ಅವ್ರು ಪ್ರಾಬಬಲಿ ದುಡ್ಡು ಕಳ್ಕೊಳೋ ಚಾನ್ಸ್ ತುಂಬ ಲೋ ಇರುತ್ತೆ. ಬಟ್ ಆಪ್ಷನಲ್ಲಿ ಟ್ರೇಡ್ ಮಾಡಿದವರೇ ದುಡ್ಡು ಕಳ್ಕೊಳೋದು ಜಾಸ್ತಿ. ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಆಪ್ಷನ್ಸ್ ಅಂತ, ದಯವಿಟ್ಟು ಈ ವಿಡಿಯೋ ಹೋಗಿ ನೋಡು. ಈ ವಿಡಿಯೋ ಹೋಗಿ ನೋಡಿದ್ರೆ ನೀನು ಆಪ್ಷನಲ್ಲಿ ಟ್ರೇಡೇ ಮಾಡಲ್ಲ. ಅದೊಂದು ಬಬಲ್ ಕ್ರಿಯೇಟ್ ಆಗಿಬಿಟ್ಟಿದೆ ಆಪ್ಷನ್ ಟ್ರೇಡಿಂಗ್ ಮಾಡೋದು ಲಾಸ್ಟ್ ಕೋವಿಡ್ ಆದಮೇಲಿಂದ. ಯಾಕಂದರೆ ಈಸಿ ಅದರಲ್ಲಿ ದುಡ್ಡು ಮಾಡೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ₹100 ಆಪ್ಷನ್ ಒಂದು ದಿವಸಕ್ಕೆ 150 ಆಗುತ್ತೆ, 200 ಆಗುತ್ತೆ. ಆರಾಮ್ಸೆ ದುಡ್ಡು ಮಾಡ್ಬಿಡ್ಬೋದು. ನಮ್ಮ ದುಡ್ಡನ್ನ ಡಬಲ್ ಮಾಡೋಕ್ಕೆ 2-3 ದಿವಸ ಸಾಕು. ಅದೇ ಥರ ನಮ್ಮ ದುಡ್ಡನ್ನ ಝೀರೋ ಮಾಡೋಕ್ಕೂ 2-3 ದಿವಸ ಸಾಕು. ಈ ಟ್ರೇಡಿಂಗ್ ಅನ್ನೋ ಕಾನ್ಸೆಪ್ಟೇನೇ ಫ್ರಾಡ್ ನನ್ನ ಪ್ರಕಾರ. ಈ ಟ್ರೇಡಿಂಗ್ ಅನ್ನೋದು ಎಲ್ಲರಿಗೂ ಆಗಬರಲ್ಲ. ಎಲ್ಲರೂ ಈ ಟ್ರೇಡಿಂಗ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಯಾಕಂದರೆ ಈಸಿ ಮನಿ ಅಂತ. ಇದೆಲ್ಲ ಯಾರು ಮಾಡ್ಕೊಂಡು ಕೂತ್ಕೊಂತಾರೆ? ಫಂಡಮೆಂಟಲ್ ಅನಾಲಿಸಿಸು ಇದೆಲ್ಲ ಯಾರು ಕಲ್ತ್ಕೊಂಡು ಕೂತ್ಕೊಂತಾರೆ? ಇದ್ರ ಬದಲು ಆರಾಮ್ಸೆ ನಾನು ₹1,00,000 ಹಾಕ್ತೀನಿ, ಒಂದು 3-4 ದಿವಸ ಬಿಟ್ಟು 2 ಲಕ್ಷ ಲಾಭ ಮಾಡ್ತೀನಿ, 15 ದಿವಸಕ್ಕೆ ಒಂದ್ಸಲ 1 ಲಕ್ಷ ಲಾಭ ಮಾಡ್ತೀನಿ, 10,000 ಹಾಕ್ತೀನಿ, 20,000 ಮಾಡ್ತೀನಿ. ಇದರಲ್ಲಿ 1 ಲಕ್ಷ ಹಾಕಿದ್ದು 2 ಲಕ್ಷ ಆಗೋಕ್ಕೆ 2 ವರ್ಷ ಬೇಕು, 3 ವರ್ಷ ಬೇಕು. ಇಲ್ಲಿ ಒಂದು ತಿಂಗಳಲ್ಲಿ ಡಬಲ್ ಮಾಡಿಬಿಡ್ತೀನಿ. ಇಲ್ಲ ಡೈಲಿ ಅರ್ನ್ ಮಾಡ್ಬೋದು. ಇದರಲ್ಲಿ ಡೈಲಿ ₹500 ಮಾಡ್ಬೋದು, ಡೈಲಿ ₹1,000 ಮಾಡ್ಬೋದು. ಇದೊಂದು ಸ್ಕ್ಯಾಮ್ ಆ್ಯಕ್ಚುಲಿ. ಆಪ್ಷನ್ ಟ್ರೇಡಿಂಗ್ ಅನ್ನೋದೇ ದೊಡ್ಡ ಸ್ಕ್ಯಾಮ್. ಯಾಕಂದರೆ ಇದರಲ್ಲಿ ನಿಜವಾಗ್ಲೂ ದುಡ್ಡು ಮಾಡೋದು 2% ಜನ ಅಷ್ಟೇ, 100ಕ್ಕೆ 2% ಜನ ಅಷ್ಟೇ. ಇನ್ನು 99% ಜನ ಇದರಿಂದ ಬೀಳ್ತಾರೆ, ನಾವು ಇವ್ರ ಥರ ದುಡ್ಡು ಮಾಡ್ಬೋದು ಅಂತ. ಇವ್ರ ದುಡ್ಡೆಲ್ಲನೂ ಇವ್ರ ಹತ್ರ ಹೋಗುತ್ತೆ. ಎಷ್ಟು ಜನ ನನ್ನ ವೀಡಿಯೋದಲ್ಲಿ ಕಾಮೆಂಟ್ ಮಾಡಿರ್ತಾರೆ, ಸ್ಟಾಕ್ ಮಾರ್ಕೆಟ್ ಇಸ್ ಝೀರೋ ಸಮ್ ಗೇಮ್ ಅಂತ. ಝೀರೋ ಸಮ್ ಗೇಮ್ ಅನ್ನೋದೇ ಅವ್ರಿಗೆ ಏನು ಅಂತ ಗೊತ್ತಿಲ್ಲ. ಝೀರೋ ಸಮ್ ಗೇಮ್ ಅಂದರೆ ಈಗ 10 ಜನ ಇದ್ದಾರಾ, ಈಗ 10 ಜನದಲ್ಲಿ ಯಾರನ್ನ ಒಬ್ಬ ವಿನ್ ಆಗಿದ್ದಾನಂದರೆ ಅದರಲ್ಲಿ 9 ಜನದ ದುಡ್ಡು ಇವನ ಹತ್ರ ಹೋಗಿರುತ್ತೆ. ಏನಾಯಿತು, ಇವಾಗ ಇವನೊಬ್ಬ ಗೆದ್ದ, ಇವನ್ನೆಲ್ಲರೂ ದುಡ್ಡು ಕಳ್ಕೊಂಡ್ರು. ಅದೇ ಥರ ಇಬ್ಬರು ಗೆದ್ರೆ ಇನ್ನು 8 ಜನ ದುಡ್ಡು ಇಲ್ಲೋಗಿರುತ್ತೆ. ಇದನ್ನೇ ಝೀರೋ ಸಮ್ ಗೇಮ್ ಅಂತಾರೆ. ಯಾರನ್ನೊಬ್ರು ವಿನ್ ಆಗಬೇಕು, ಯಾರನ್ನೊಬ್ರು ಲೂಸ್ ಆಗಬೇಕು. ಎಂಡ್ ಆಫ್ ದ ಡೇ ಯಾರನ್ನೊಬ್ಬ ದುಡ್ಡು ಮಾಡಬೇಕು, ಯಾರನ್ನೊಬ್ಬ ಕಳ್ಕೊಬೇಕು.
ಇದನ್ನು ಝೀರೋ ಸಮ್ ಗೇಮ್ ಅಂತಾರೆ. ಈವನ್ ಗ್ಯಾಂಬ್ಲಿಂಗ್ಗಳಲ್ಲಿ, ಇಸ್ಪೀಟಲ್ಲಿ ಅಥವಾ ರಮ್ಮಿಯಲ್ಲಿ ಇದೆಲ್ಲದರಲ್ಲೂ ಸೇಮ್ ಇದೇ ಥರನೇ ನಡೆಯೋದು. ಇನ್ವೆಸ್ಟಿಂಗ್ ಅಂದರೆ ಆ ಥರ ಅಲ್ಲ. ಇನ್ವೆಸ್ಟಿಂಗ್ ಅಂದರೆ ಈಗ ನೀನು ಯಾವುದೋ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ಯಾ, ಆ ಕಂಪ್ನಿ ಆ ದುಡ್ಡನ್ನ ಏನು ಮಾಡುತ್ತೆ, ಆ ದುಡ್ಡನ್ನ ಮತ್ತೆ ವಾಪಸ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಕಂಪ್ನಿ ಗ್ರೋ ಆಗುತ್ತೆ. ಕಂಪ್ನಿ ಗ್ರೋ ಆಗಿ ಅಲ್ಲಿ ಸುತ್ತಮುತ್ತ ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಎಂಪ್ಲಾಯ್ಮೆಂಟ್ ಅಂದರೆ ಜಾಬ್ ಸಿಗುತ್ತೆ. ಯಾಕಂದರೆ ಕಂಪ್ನಿ ಮತ್ತೆ ಇನ್ನೊಂದು ಹೊಸ ಫ್ಯಾಕ್ಟ್ರಿ ಹಾಕಿದಾಗ ಅಲ್ಲಿ ಕೆಲಸ ಮಾಡೋಕ್ಕೆ ಜಾಬ್ ಬೇಕಲ್ಲ, ಜಾಬ್ ಸಿಕ್ತು. ಅವಾಗ ಏನಾಯಿತು, ಮತ್ತೆ ಅವನು ಆ ಜಾಬಿಂದ ಏನು ಮಾಡ್ತಾನೆ, ಇಡೀ ಅವ್ರ ಫ್ಯಾಮಿಲಿನ ರನ್ ಮಾಡ್ತಾನೆ. ಎಂಟೈರ್ ಅವ್ರ ಫ್ಯಾಮಿಲಿ ಈ ಜಾಬಿಂದ ರನ್ ಆಗ್ತಿರುತ್ತೆ. ಈಗೇನು ಮತ್ತೆ ಇವನು ದುಡ್ದಿರೋ ದುಡ್ಡಲ್ಲಿ ಟ್ಯಾಕ್ಸ್ ಕೂಡ ಕಟ್ತಾನೆ. ಈಗ ಗೌರ್ಮೆಂಟಿಗೂ ರೆವಿನ್ಯೂ ಬಂತು. ಈಗ ಇಲ್ಲಿಂದ ಏನು ಹೆಲ್ಪ್ ಆಯ್ತು ಹೇಳಿ, ನೀವು ಇನ್ವೆಸ್ಟ್ ಮಾಡೋದ್ರಿಂದ ಕಂಪ್ನಿನೂ ಗ್ರೋ ಆಯಿತು, ಅಲ್ಲಿ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಆಯಿತು. ಎಂಪ್ಲಾಯ್ಮೆಂಟಿಂದ ಎಂಟೈರ್ ಫ್ಯಾಮಿಲಿ ಬಡತನದಿಂದ ಮೇಲೆ ಬಂತು. ಆಮೇಲೆ ಇವ್ನು ಕಟ್ಟೋ ಟ್ಯಾಕ್ಸಿಂದ ಗೌರ್ಮೆಂಟಿಗೆ ರೆವಿನ್ಯೂ ಸಿಕ್ತು. ಗೌರ್ಮೆಂಟ್ ಮತ್ತೆ ಆ ದುಡ್ಡನ್ನ ಏನು ಮಾಡುತ್ತೆ, ಮತ್ತೆ ಅದನ್ನು ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಮತ್ತೆ ಅದನ್ನು ಬೇರೆ ಕಡೆ ರೋಡ್ ಇಲ್ಲಿದ್ದ ಕಡೆ ರೋಡ್ ಹಾಕುತ್ತೆ. ಮತ್ತೆ ಅಲ್ಲಿ ಇನ್ನೂ ಬಡತನದಲ್ಲಿರೋರ ಮೇಲೆ ಎತ್ತಕ್ಕೆ ಟ್ರೈ ಮಾಡುತ್ತೆ. ಇದು ಕಂಪ್ಲೀಟ್ಲಿ ಸರ್ಕಲಾಗಿ ನಡೀತಾ ಇರುತ್ತೆ. ಇದನ್ನು ವಿನ್ ವಿನ್ ಗೇಮ್ ಅಂತ ಕರೀತಾರೆ. ವಿನ್ ವಿನ್ ಅಂದರೆ ನಾನು ವಿನ್ ಆದೆ, ಅವನು ವಿನ್ ಆದ. ನಾನು ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿ ನನ್ನ ಶೇರ್ ಪ್ರೈಸ್ ಮೇಲಾಯಿತು, ನಾನು ವಿನ್ ಆದೆ. ಆ ಕಂಪ್ನಿ ನನ್ನ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಕಂಪ್ನಿನೂ ಗ್ರೋ ಆಯಿತು, ನಾನು ಗ್ರೋ ಆದೆ. ಇದನ್ನು ವಿನ್ ವಿನ್ ಗೇಮ್ ಅಂತಾರೆ. ಫಸ್ಟು ಝೀರೋ ಸಮ್ ಗೇಮ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಸರ್, ಕಾರ್ಪೊರೇಟ್ ಆ್ಯಕ್ಷನ್ ಬಗ್ಗೆ ಹೇಳಿ ಅರ್ಥ ಆಗಲಿಲ್ಲ. ಕಾರ್ಪೊರೇಟ್ ಆ್ಯಕ್ಷನ್ ಅಂದರೆ ಬ್ರದರ್, ಈಗ ಲಾಸ್ಟ್ ವಿಡಿಯೋ ಮಾಡಿದ್ದೆ ನೋಡಿ, ಒಂದು ಬೋನಸ್ ಅಂದರೆ ಏನು, ಸ್ಪ್ಲಿಟ್ ಆಗಿ ಯಾವಾಗಾಯಿತು, ಡಿವಿಡೆಂಟ್ ಯಾವಾಗ ಬಂತು, ಆ ಥರ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ನೀವು ಸ್ಕ್ರೀನಲ್ಲಿ ಹೋದರೆ ಅದು ಸಿಗುತ್ತೆ ನಿಮಗೆ. ಹೇಗೇನು ಮತ್ತೆ ಸ್ಕ್ರೀನಲ್ಲಿ ಹೋಗಿ ITC ಅಂತ ಸರ್ಚ್ ಮಾಡಿ, ITC ಅಂತ ಸರ್ಚ್ ಮಾಡಿ ಇಲ್ಲಿ ಲಾಸ್ಟಲ್ಲಿ ಬನ್ನಿ. ಲಾಸ್ಟಲ್ಲಿ ಬಂದರೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಬರುತ್ತೆ ನೋಡಿ. ಬ್ಯಾಲೆನ್ಸ್ ಶೀಟ್ ಕೆಳಗಡೆನೇ ಇರುತ್ತೆ ಕಾರ್ಪೊರೇಟ್ ಆ್ಯಕ್ಷನ್ ಅಂತ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ ಕಾರ್ಪೊರೇಟ್ ಆ್ಯಕ್ಷನ್ ಗೊತ್ತಾಗುತ್ತೆ, ಯಾವಾಗ ಏನೇನು ಮಾಡಿದ್ದಾರೆ ಅಂತ. ಇಲ್ಲಿ ಡಿವಿಡೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಡಿವಿಡೆಂಟ್ ಯಾವಾಗ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ನೋಡಿ. ಈಗ ITC 2023 ಮೇನಲ್ಲಿ ₹6.75 ಕೊಟ್ಟಿದ್ದಾನೆ, ಮತ್ತು ₹2.75 ಕೊಟ್ಟಿದ್ದಾನೆ. ಸ್ಪೆಷಲ್ ಡಿವಿಡೆಂಟು, ಫೈನಲ್ ಡಿವಿಡೆಂಟು, ಇಂಟೀರಿಯಮ್ ಡಿವಿಡೆಂಟು, ಈ ಥರ ನಿಮಗೆ ಕಂಪ್ಲೀಟ್ಲಿ ಡೀಟೇಲ್ ಬರುತ್ತೆ. ಅದೇ ಥರ ಪಕ್ಕದಲ್ಲಿ ಬೋನಸ್ ಅಂತ ಇದೆ. ಬೋನಸ್ ಅಂತ ಹೋದರೆ ಇಲ್ಲಿ ನಿಮಗೆ ಬೋನಸ್ ಯಾವಾಗ ಕೊಟ್ಟಿದ್ದಾನೆ ಅಂತಲೂ ಬರುತ್ತೆ. 2016ರಲ್ಲಿ 1:2, 2010ರಲ್ಲಿ 1:1, 2005ರಲ್ಲಿ 1:2 ಈ ಥರ ಬೋನಸ್ ಕೊಟ್ಟಿದ್ದಾನೆ. ಮತ್ತು ಸ್ಪ್ಲಿಟ್ಟಲ್ಲಿ ಹೋದರೆ ಪಕ್ಕದಲ್ಲಿ ಸ್ಪ್ಲಿಟ್ ಅಂತ ಇದೆ. ಸ್ಪ್ಲಿಟ್ಟಲ್ಲಿ ಹೋದರೆ ಇವ್ನು ಫೇಸ್ ವ್ಯಾಲ್ಯೂನ ಸ್ಪ್ಲಿಟ್ ಮಾಡಿದ್ದಾನೆ ಅಂತ. 2005ರಲ್ಲಿ ₹10 ಇದ್ದಿದ್ದು ಫೇಸ್ ವ್ಯಾಲ್ಯೂನ ₹1 ಮಾಡಿದ್ದಾನೆ. ನಿಮಗೆ ಸ್ಕ್ರೀನಲ್ಲಿ ಹೋದರೆ ಗೊತ್ತಾಗುತ್ತೆ, ಅಲ್ಲಿ ಕಾರ್ಪೊರೇಟ್ ಆ್ಯಕ್ಷನ್ ಅಂತ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ಲಿ ಡೀಟೇಲ್ಸ್ ಸಿಗುತ್ತೆ. ಬ್ರೋ, ನಾನು ಮ್ಯೂಚುವಲ್ ಫಂಡಲ್ಲಿ ರಿಟರ್ನ್ನ ಕ್ಯಾಲ್ಕುಲೇಟರಲ್ಲಿ ನೋಡಿದಾಗ ಒನ್ ಟೈಮ್ ಇನ್ವೆಸ್ಟ್ಮೆಂಟಿಗೆ 40% ರಿಟರ್ನ್ ಕೊಟ್ಟಿದೆ 1 ಇಯರಿಂದ. ಬಟ್ ಅಷ್ಟೇ ದುಡ್ಡನ್ನ ಮಂತ್ಲಿ ಇನ್ವೆಸ್ಟ್ ಮಾಡಿದ್ರೆ 22% ರಿಟರ್ನ್ ತೋರಿಸ್ತಿದೆ. ಯಾಕೆ ಬ್ರೋ? ಯಾಕಂದರೆ ಬ್ರದರ್, ನಿಮ್ಮ ಹತ್ರ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ, ಈಗ ನೀವು ದುಡ್ಡನ್ನ ಎಂಟೈರ್ ದುಡ್ಡು ಒಂದೇ ಸಲ ಇನ್ವೆಸ್ಟ್ ಮಾಡಿರ್ತೀಯ. ಈಗ ನಿನ್ನ ಹತ್ರ ₹1,00,000 ಇದೆ, ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಿದ್ಯಾ, ಆ ಕಂಪ್ನಿದು ಶೇರ್ ಪ್ರೈಸ್ ಬಂದ್ಬಿಟ್ಟು ₹100 ಇದೆ. ನೀನು ₹1,00,000 ಇನ್ವೆಸ್ಟ್ ಮಾಡಿದ ತಕ್ಷಣ ನಿನ್ನ ಹತ್ರ 1,000 ಶೇರ್ ಬಂತು ಆ ಕಂಪ್ನಿದು. ಈಗ ಆ ಕಂಪ್ನಿ ಏನಾದ್ರೂ ₹140 ಹೋಗಿದೆ ಅಂದರೆ 40% ರಿಟರ್ನ್ ಕೊಟ್ಟಿದೆ ಅಂದರೆ ನೀನು ಎಂಟೈರ್ 40% ನಿನಗೆ ಸಿಗುತ್ತೆ. ಅದೇ ನೀನೇನಾದರೂ ಮಂತ್ಲಿ ಇನ್ವೆಸ್ಟ್ ಮಾಡ್ತಿದ್ಯಾ ಅಂದರೆ ಮಂತ್ಲಿ ಅಂದರೆ ಈ ಮಂತ್ 10,000 ಇನ್ವೆಸ್ಟ್ ಮಾಡ್ತಿದ್ಯಾ, ನೆಕ್ಸ್ಟ್ ಮಂತ್ 10,000 ಇನ್ವೆಸ್ಟ್ ಮಾಡ್ತಿದ್ಯಾ, ಈ ಥರ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ಈ ಥರ ನಿನ್ನ ಹತ್ರ 10,000 ಇತ್ತು, ₹100 ಶೇರ್ನ ಪರ್ಚೇಸ್ ಮಾಡಿದೆ. ಮುಂದಿನ ಸಲ 10,000 ಇನ್ವೆಸ್ಟ್ ಮಾಡೋಕೆ ಹೋದಾಗ ಶೇರ್ ಪ್ರೈಸು 115 ಆಗಿತ್ತು. ಅವಾಗ ಏನಾಯಿತು, ನೀನು ಅಲ್ಲೂ 10,000 ಇನ್ವೆಸ್ಟ್ ಮಾಡಿದೆ. ಅದ್ರ ಮುಂದಿನ ತಿಂಗಳು 10,000 ಇನ್ವೆಸ್ಟ್ ಮಾಡಿದಾಗ ಶೇರ್ ಪ್ರೈಸು 120 ಆಗಿರುತ್ತೆ, ಅಲ್ಲೂ ಇನ್ವೆಸ್ಟ್ ಆಗುತ್ತೆ. ಈ ಥರ 40% ರಿಟರ್ನ್ ಕೊಟ್ಟಿದ್ರು ಕೂಡ ನಮಗೆ ಪೂರ್ತಿ ಅನುಭವಿಸೋಕ್ಕಾಗಿರಲ್ಲ. ಯಾಕಂದರೆ ನಮ್ಮ ದುಡ್ಡು ಒಂದೇ ಸಲ ಇನ್ವೆಸ್ಟ್ ಆಗಿಲ್ಲ, ಅಲ್ಲಿ ತಿಂಗಳ ಇನ್ವೆಸ್ಟ್ ಆಗಿದೆ. ಅದಕ್ಕೇ ಅಲ್ಲಿ ರಿಟರ್ನ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ SIP ಮಾತ್ರ ನನಗೆ ಅನ್ನಿಸ್ದಂಗೆ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟು. ಯಾಕಂದರೆ ಇಲ್ಲಿ ನೀವು ಮಾರ್ಕೆಟ್ ಮೇಲೆ ಹೋಗ್ತಿದ್ಯಾ, ಕೆಳಗೆ ಬರ್ತಿದ್ಯಾ ಅನ್ನೋ ತಲೆನೋವೇ ಇಲ್ಲ. ಈಗೇನೋ ನಿನಗೆ ₹100 ಸಿಕ್ತು, ಓಕೆ, ಖುಷಿಯಾಗಿದೆ. 40% ಮೇಲೆ ಹೋಗಿದೆ, ಖುಷಿಯಾಗಿದೆಯಾ. ನಾಳೆ ಕೆಳಗೆ ಬಂದಿದ್ರೆ 40% ಮೇಲೆ ಹೋಗಿದ್ದಿದ್ರೆ ಅವಾಗ SIPನಲ್ಲಿ ಜಾಸ್ತಿ ಲಾಸ್ ಕಮ್ಮಿ ಇರ್ತಿತ್ತು SIPನಲ್ಲಿ ಕಂಪೇರ್ ಟು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಯಾಕಂದರೆ SIPನಲ್ಲಿ ಏನಾಗುತ್ತೆ, ಈಗ ₹100 ಇನ್ವೆಸ್ಟ್ ಮಾಡಿದಾಗ ಈ ತಿಂಗಳು 10,000 ಇನ್ವೆಸ್ಟ್ ಮಾಡಿದ್ಯಾ, ಈಗ ₹100 ಇರ್ಬೇಕಾದ್ರೆ ಈ ತಿಂಗಳು 10,000 ಇನ್ವೆಸ್ಟ್ ಮಾಡಿದ್ಯಾ. ಮತ್ತು ಈ ಶೇರ್ ಪ್ರೈಸ್ ಕೆಳಗೆ ಬಂದು ₹90 ಬಂತು, ಅವಾಗಲೂ 10,000 ಇನ್ವೆಸ್ಟ್ ಆಗುತ್ತೆ. ₹80 ಬಂತು, ಅವಾಗಲೂ 10,000 ಇನ್ವೆಸ್ಟ್ ಆಗುತ್ತೆ. ₹70 ಬಂತು, ಅವಾಗಲೂ 10,000 ಇನ್ವೆಸ್ಟ್ ಆಗುತ್ತೆ. ಒಂದೇ ಸಲ ಮೇಲೋದಾಗ ಇಲ್ಲಿ ನೀನು ಬೈ ಮಾಡಿರೋ ಆವ್ರೇಜ್ ಸಮೇತನೂ ಮೇಲೋಗುತ್ತೆ. SIP ಯಾವಾಗಲೂ ಪೀಸ್ಫುಲ್ ಆಗಿರುತ್ತೆ. ನಮಗೆ ಸ್ವಲ್ಪ ರಿಟರ್ನ್ ಕಮ್ಮಿ ಬಂದರೂ ಕೂಡ ಪೀಸ್ಫುಲ್ ಆಗಿರುತ್ತೆ. ಎವ್ರಿ ಟೈಮ್ ನಾನು ತಲೆ ಕೆಡಿಸ್ಕೊಳಂಗಿಲ್ಲ, ಮಾರ್ಕೆಟ್ ಮೇಲೆ ಹೋಗ್ತಿದ್ಯಾ, ಕೆಳಗೆ ಬರ್ತಿದ್ಯಾ ಅಂತ ಜಾಸ್ತಿ ವರಿ ಮಾಡ್ಕೊಳಂಗಿರಲ್ಲ. ಅದಕ್ಕೇ ನಿಮ್ದೇನಾದರೂ ಇನ್ಕಮ್ ಸೋರ್ಸ್ ಇದ್ದರೆ, ಎವ್ರಿ ಮಂತ್ ನಿಮ್ಗೆ ಏನಾದರೂ ದುಡ್ಡು ಬರ್ತಾ ಇದ್ದರೆ, ಅಥವಾ ಯಾವುದನ್ನ ಜಾಬಲ್ಲಿ ಕೆಲಸ ಮಾಡ್ತಿದ್ರೆ ಸ್ಯಾಲ್ರಿ ಬರ್ತಾ ಇರುತ್ತೆ, ಎವ್ರಿ ಮಂತ್ ಏನಾದರೂ ನಿಮಗೆ ಬರ್ತಾ ಇದ್ದರೆ ನೀವು SIP ಮಾಡೋದು ಬೆಸ್ಟ್. ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟು ಮಿನಿಮಮ್ ಅಂದ್ರೂ 5 ವರ್ಷದ ಮೇಲಿರಬೇಕು. ಹಂಗಿದ್ರೆ ಮಾತ್ರ ಒನ್ ಟೈಮ್ ಇನ್ವೆಸ್ಟ್ ಮಾಡಿ, ಇಲ್ಲಾಂದರೆ SIP ಮಾಡ್ಕೊಂಡು ಹೋಗಿ. ಒಂದು ಕಂಪ್ನಿನಲ್ಲಿ ಮೇನ್ ಫ್ಯಾಕ್ಟರ್ ಯಾವುದೆಲ್ಲ ನೋಡಬೇಕು ಲಾಂಗ್ ಟರ್ಮ್ ಇನ್ವೆಸ್ಟಲ್ಲಿ
ನಾನು ಅದ್ರ ಬಗ್ಗೆನೇ ವೀಡಿಯೋ ಮಾಡ್ತೀನಿ, ಸಪ್ರೇಟ್ ಒಂದು ಸ್ಕ್ರೀನಲ್ಲಿ ಇಟ್ಕೊಂಡು ಒಂದು ವೀಡಿಯೋ ಮಾಡ್ತೀನಿ ಲಾಂಗ್ ಟರ್ಮ್ ಇನ್ವೆಸ್ಟಲ್ಲಿ ಏನೇನು ನೋಡಬೇಕು ಅಂತ. ಆಲ್ರೆಡಿ ಮಾರ್ಜಿನ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ, ನೀವು ಮಾರ್ಜಿನ್ ನೋಡಬೇಕಾಗುತ್ತೆ. ಮೇಯ್ನು ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಆಪ್ರೇಟಿಂಗ್ ಮಾರ್ಜಿನೇ ಮುಖ್ಯ. ಆಪ್ರೇಟಿಂಗ್ ಮಾರ್ಜಿನ್ ಅವ್ನು ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾನೆ ಅನ್ನೋದು ಮುಖ್ಯ. ಆರ್ ಒ ಇ ಯಾವಾಗಲೂ 15%ಗಿಂತ ಮೇಲಿರಬೇಕು. ಆಮೇಲೆ ಇಯರ್ ಆನ್ ಇಯರ್ ಪ್ರಾಫಿಟ್ ಗ್ರೋತ್ ಆಗ್ತಾ ಇರಬೇಕು. ಪ್ರಾಫಿಟ್ ಗ್ರೋತ್ ಇಯರ್ ಆನ್ ಇಯರು ಲಾಸ್ಟ್ ವರ್ಷಕ್ಕಿಂತ ಈ ವರ್ಷಕ್ಕೆ ಪ್ರಾಫಿಟು ಗ್ರೋತ್ ಆಗ್ತಾ ಇರಬೇಕು. ಲಾಸ್ಟ್ 5 ವರ್ಷದಿಂದನೂ ಕಂಟಿನ್ಯೂಸ್ಲಿ ಗ್ರೋತ್ ಆಗ್ತಾ ಇರಬೇಕು. ಒಂದು ವರ್ಷ ಗ್ರೋ ಆಗಿಲ್ಲ ಮಧ್ಯದಲ್ಲಿ ಅಂದರೆ ಓಕೆ, ಬಟ್ ಗ್ರೋತ್ ಇರಬೇಕು. ಲಾಸ್ಟ್ 3-4 ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಗ್ರೋತ್ ಇರಬೇಕು. ಕಂಟಿನ್ಯೂಸ್ಲಿ ಮಿನಿಮಮ್ ಅಂದ್ರೂ 15% ಇಯರ್ ಆನ್ ಇಯರ್ ಗ್ರೋ ಆಗ್ತಾ ಬರ್ತಿರಬೇಕು. ನಾನು ಇದನ್ನು ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ, ಇಲ್ಲಿ ಹೇಳಿದ್ರೆ ಸುಮ್ಮನೆ ಲೆಂತ್ ಆಗುತ್ತೆ. ಗುಡ್ ವಿಲ್ ಅಂದರೆ ಏನು ಬ್ರೋ, ಅದನ್ನು ಕಂಡುಹಿಡಿಯೋದು ಹೇಗೆ, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ. ಬ್ರೋ, ಗುಡ್ ವಿಲ್ ಅಂದರೆ ಯಾವುದೋ ಒಂದು ಬಿಸ್ನೆಸ್ ಇರುತ್ತಾ, ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನಿಮ್ಮದೇ ಒಂದು ಬಿಸ್ನೆಸ್ ಇದೆ, ನಿಮ್ಮ ಬಿಸ್ನೆಸ್ ಬಂದ್ಬಿಟ್ಟು ಏನೋ ಮಾಡ್ತಾ ಇದ್ದೀರಾ, ಒಂದು ವರ್ಷಕ್ಕೆ ಎಷ್ಟು ಪ್ರಾಫಿಟ್ ಮಾಡ್ತೀರಾ ಅಂದರೆ 10 ಲಕ್ಷ ಪ್ರಾಫಿಟ್ ಮಾಡ್ತೀರಾ. ಆಮೇಲೆ ನೀವು ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ಕೊಂಡಿರೋ ಪ್ರಾಡಕ್ಟು ಅದು ಇದು ಎಲ್ಲ ಸೇರಿ ಅದ್ರ ವ್ಯಾಲ್ಯೂ ಒಂದು 30 ಲಕ್ಷ ರೂಪಾಯಿ ಇದೆ. ಈ ಬಿಸ್ನೆಸ್ನ ನೀವು ಯಾರಿಗಾನ ಸೆಲ್ ಮಾಡೋಕೆ ಹೋದರೆ 30 ಲಕ್ಷಕ್ಕೆ ಸೆಲ್ ಮಾಡ್ತೀರಾ? 30 ಲಕ್ಷಕ್ಕೆ ಸೆಲ್ ಮಾಡಲ್ಲಲ್ವಾ, ಅದನ್ನು ಜಾಸ್ತಿಗೆ ಸೆಲ್ ಮಾಡ್ತೀರಾ. ಯಾಕಂದರೆ ನೀವು ಇಷ್ಟು ದಿವಸ ಗುಡ್ ವಿಲ್ನ ಬೆಳೆಸ್ಕೊಂಡ್ಬಂದಿದ್ದೀರಾ. ಎಷ್ಟೋ ಜನ ನಿಮ್ಮ ಅಂಗಡಿಗೆ ಬರ್ತಾ ಇದ್ದಾರೆ ನಿಮ್ಮ ಅಂಗಡಿ ಹೆಸರು ಹೇಳ್ಕೊಂಡು, ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂಗೋಸ್ಕರ ಅಲ್ವಾ, ಇಲ್ಲಿ ಬ್ರ್ಯಾಂಡ್ನ ಬೆಳೆಸ್ಕೊಂಡು ಹೋಗಿದ್ದೀರಾ. ಅದ್ರದ್ದು ಕೂಡ ನೀವು ಲೆಕ್ಕ ಹಾಕಿನೇ ಸೆಲ್ ಮಾಡ್ತೀರಾ. ಅದನ್ನೇ ಗುಡ್ ವಿಲ್ ಅಂತಾರೆ. ಗುಡ್ ವಿಲ್ ಅಂದರೆ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ, ಈವನ್ ಹ್ಯೂಮನಲ್ಲೂ ಗುಡ್ ವಿಲ್ ಇರುತ್ತೆ. ಎಷ್ಟೋ ಜನಕ್ಕೆ ಫೇಸ್ ವ್ಯಾಲ್ಯೂ ನೋಡಿನೇ ಸಾಕು ಆಟೋಮೆಟಿಕ್ಲಿ ದುಡ್ಡು ಸಿಗುತ್ತೆ. ಈಗ ಎಷ್ಟೋ ಬಿಸ್ನೆಸ್ ಟಾಟಾದಲ್ಲಿ ಅವ್ರು ಏನು ಮಾಡೋದು ಬೇಡ, ಜಸ್ಟ್ ಟಾಟಾ ಅನ್ನೋ ನೇಮಿಂದನೇ ಅವರಿಗೆ ಆಟೋಮೆಟಿಕ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಜನ ನಾನು ನೋಡಿದ್ದೀನಿ, ನಾನು ಟಾಟಾ ಅಂಗಡಿನಲ್ಲೇ ಹೋಗಿ ಪರ್ಚೇಸ್ ಮಾಡೋದು ಅಂತಾರೆ. ಯಾಕಂದರೆ ಅವ್ರು ಟಾಟಾ ಮೇಲೆ ಅಷ್ಟು ಟ್ರಸ್ಟ್ ಇದೆ. ಅದು ಗುಡ್ ವಿಲ್. ಈಗ ಇನ್ನೊಬ್ಬ ಸೇಮ್ ಅಂಗಡಿನ ಸೇಮ್ ದುಡ್ಡು ಹಾಕಿ ಸೇಮ್ ಶಾಪ್ನ ಪಕ್ಕದಲ್ಲಿ ಓಪನ್ ಮಾಡಿದ್ರು ಅವನಿಗೆ ವ್ಯಾಪಾರ ಆಗಲ್ಲ. ಯಾಕಂದರೆ ಅವನ ಹೆಸರು ಟಾಟಾ ಅಲ್ಲ. ಅದೇ ಗುಡ್ ವಿಲ್. ಅರ್ಥ ಆಯ್ತಾ? ಇದನ್ನು ಕಂಡುಹಿಡಿಯೋದೇನು ದೊಡ್ಡ ಕಥೆ ಅಲ್ಲ, ಸಿಂಪಲ್ ಇದೇನೆ. ಬಟ್ ಬ್ಯಾಲೆನ್ಸ್ ಶೀಟಲ್ಲಿ ಗುಡ್ ವಿಲ್ ಅಂತ ಹೇಳಿದೆ ನಾನು ಲಾಸ್ಟ್ ವೀಡಿಯೋದಲ್ಲಿ, ಅದನ್ನು ಕೇಳ್ತಾ ಇದ್ದೀರಾ. ಬ್ಯಾಲೆನ್ಸ್ ಶೀಟಲ್ಲಿ ಗುಡ್ ವಿಲ್ ಯಾವಾಗ ಬರುತ್ತೆ ಅಂದರೆ, ಈಗ ನಾನು ಒಂದು ಕಂಪ್ನಿನ ಅಕ್ವೈರ್ ಮಾಡ್ತೀನಿ. ಈಗ ಟಾಟಾದವ್ರದ್ದೇ ಒಂದು ಕಂಪ್ನಿನ ಅಕ್ವೈರ್ ಮಾಡ್ತೀನಿ ಅನ್ಕೋ, ಯಾವುದೋ ಒಂದು. ಆ ಕಂಪ್ನಿನಲ್ಲಿ ಟೋಟಲ್ ಅಸೆಟ್ ಇರೋದು ಕಂಪ್ನಿದು ಎಲ್ಲ ಆ ಶಾಪು ಗೀಪು ಟೇಬಲ್ಲು ಅದೆಲ್ಲ ಸೇರಿ ಒಂದು 30 ಲಕ್ಷ ರೂಪಾಯಿ. ಬಟ್ ನಾನು 1 ಕೋಟಿ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿರ್ತೀನಿ. ಬಟ್ ಬ್ಯಾಲೆನ್ಸ್ ಶೀಟಿಗೆ ಬಂದ ತಕ್ಷಣ, ಬ್ಯಾಲೆನ್ಸ್ ಶೀಟ್ ಅಂದರೆ ಏನು ಹೇಳಿ, ಇಲ್ಲಿ ಅಸೆಟ್ಟು ಲಯಬಿಲಿಟಿ ಎರಡೂ ಬ್ಯಾಲೆನ್ಸ್ ಆಗಿರಬೇಕು. ಅದಕ್ಕೆ ಅದನ್ನು ಬ್ಯಾಲೆನ್ಸ್ ಶೀಟ್ ಅಂತಾರೆ. ನಾನು ಏನಾದರೂ ದುಡ್ಡನ್ನ ಕೊಟ್ಟಿದ್ದೀನಿ ಅಂದರೆ 1 ಕೋಟಿ ರೂಪಾಯಿದು ಐಟಮ್ಮು ಬಂದು ಇಲ್ಲಿ ಅಸೆಟಲ್ಲಿ ಬಂದು ಕುತ್ಕೊಬೇಕು. ಈಗ 1 ಕೋಟಿ ರೂಪಾಯಿ ನನ್ನಿಂದ ಹೋಗಿದೆ ಅಂದರೆ ಸೇಮ್ 1 ಕೋಟಿ ರೂಪಾಯಿ ಐಟಮ್ ಬಂದ್ಬಿಟ್ಟು ಇಲ್ಲಿ ಅಸೆಟಲ್ಲಿ ಕುತ್ಕೊಬೇಕು. ಬಟ್ ಅಲ್ಲಿ ಅಸೆಟ್ ವ್ಯಾಲ್ಯೂ ಇರೋದೇ 30 ಲಕ್ಷ. ಹೆಂಗೆ ಉಳಿದಿದ್ದು 70 ಲಕ್ಷ ಎಲ್ಲಿಂದ ತೋರಿಸ್ತೀಯ? ಉಳಿದಿದ್ದು 70 ಲಕ್ಷನ ಗುಡ್ ವಿಲಲ್ಲಿ ತೋರಿಸ್ತಾರೆ. ಬ್ಯಾಲೆನ್ಸ್ ಶೀಟಲ್ಲಿ ಗುಡ್ ವಿಲ್ ನೋಡೋದು ಈ ಥರ. ಸರ್, ಕಂಪ್ನಿನ ಫಂಡಮೆಂಟಲ್ ಆಗಿ ಅನಾಲಿಸಿಸ್ ಮಾಡೋದು ಗೊತ್ತಾಗಿದೆ, ಆದರೆ ನಾವು ಬೇರೆ ಬೇರೆ ಕಂಪ್ನಿನ ರಿಸರ್ಚ್ ಮಾಡಬೇಕಾದ್ರೆ ಕಂಪ್ನಿನ ಸೆಲೆಕ್ಟ್ ಮಾಡೋದು ಹೇಗೆ ಅಂದರೆ, ಫಸ್ಟ್ ಕಂಪ್ನಿನ ಸೆಲೆಕ್ಟ್ ಮಾಡಿದ್ಮೇಲೆ ಅಲ್ವಾ ಫಂಡಮೆಂಟಲ್ ಅನಾಲಿಸಿಸ್ ನೋಡೋದು? ನನಗೊಂದು ಡೌಟ್ ಏನಂದರೆ, ಕಂಪ್ನಿನ ಹೇಗೆ ಹುಡುಕೋದು ಅಂತ. ಆ್ಯಂಡ್ ಕಂಪ್ನಿ ಬಗ್ಗೆ ನ್ಯೂಸ್ ಆರ್ಟಿಕಲ್ ಎಲ್ಲ ಎಲ್ಲಿ ತೋರಿಸ್ತೀರಲ್ವ, ಅದೇ ಥರ ನಾವು ಬೇರೆ ಬೇರೆ ಕಂಪ್ನಿಗಳ ಬಗ್ಗೆ ಹೇಗೆ ರಿಸರ್ಚ್ ಮಾಡೋದು? ಕರೆಕ್ಟ್, ನೀವು ಕೇಳಿದ್ದು ಕರೆಕ್ಟು. ಆ್ಯಕ್ಚುಲಿ ಇವ್ರು ಏನು ಕೇಳ್ತಿದ್ದಾರೆ ಅಂದರೆ, ಈಗ ಆಲ್ರೆಡಿ ಕಂಪ್ನಿನ ರಿಸರ್ಚ್ ಮಾಡಬೇಕು, ಕಂಪ್ನಿನ ರಿಸರ್ಚ್ ಮಾಡಿ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಿದ್ದೀರಾ. ಬಟ್ ಈ ಕಂಪ್ನಿ ಬಗ್ಗೆ ಗೊತ್ತಿದ್ರೆ ತಾನೇ ರಿಸರ್ಚ್ ಮಾಡೋಕ್ಕೆ. ಎಕ್ಸಾಂಪಲ್ ITC ಅನ್ನೋ ಒಂದು ಕಂಪ್ನಿ ಇದೆ ಅಂತ ಗೊತ್ತಿದ್ರೆ ತಾನೇ ITC ಮೇಲೆ ಹೋಗಿ ನಾನು ರಿಸರ್ಚ್ ಮಾಡೋಕ್ಕೆ. ಆ ಥರ ಕೇಳ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆನೇ ಒಂದು ಸ್ಕ್ರೀನ್ ಅಂತ ಬರುತ್ತೆ. ಈಗ ನಾನು ಇಷ್ಟು ದಿವಸ ಏನೇನು ಯೂಸ್ ಮಾಡಿದ್ದೀನಲ್ಲ, ಇಷ್ಟು ದಿವಸ ನಾನು ಏನೇನು ರೇಷ್ಯೂಸ್ ಬಗ್ಗೆ ಎಲ್ಲ ಹೇಳಿದ್ದೀನಲ್ಲ, ಇದೆಲ್ಲನೂ ಯೂಸ್ ಮಾಡಿಕೊಂಡು ಸ್ಕ್ರೀನರಲ್ಲಿ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋನೇ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ನಿಮಗೆ ಬೇಕು ಅಂದರೆ ಕೆಳಗಡೆ ಕಾಮೆಂಟ್ ಮಾಡಿ ಬೇಕು ಅಂತ, ನಾನು ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ. ಸ್ಕ್ರೀನಿನಲ್ಲಿ ನೀವು ಜಸ್ಟ್ ಆ ರೇಷ್ಯೂ ಹಾಕಿದ್ರೆ ಈ ರೇಷ್ಯೂಗೆ ತಕ್ಕಂಗೆ ಕಂಪ್ನಿಗಳು ಬರ್ತವೆ. ಆ ಕಂಪ್ನಿನ ಹೇಗೇನು ಮತ್ತೆ ನೀವು ಸೆಲೆಕ್ಟ್ ಮಾಡಿಕೊಂಡು ರಿಸರ್ಚ್ ಮಾಡ್ಬೋದು. ನಿಮಗೆ ಬೇಕು ಅಂದರೆ ಬೇಕು ಅಂತ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ಆ ವಿಡಿಯೋ ಮಾಡ್ತೀನಿ. ಸರ್, ಬುಕ್ ವ್ಯಾಲ್ಯೂ ಬಗ್ಗೆ ಜಾಸ್ತಿ ತಿಳಿಸಿ, ಪರ್ಟಿಕ್ಯುಲರ್ ಆಗಿ ಸ್ಟಾಕ್ ಬುಕ್ ವ್ಯಾಲ್ಯೂ ಕಡಿಮೆ ಇರೋದ್ರ ಬಗ್ಗೆ ಏನು ತಿಳಿಸ್ಕೊಡಿ. ಸರ್, ಬುಕ್ ವ್ಯಾಲ್ಯೂ ಅಂದರೆ ಇಸ್ ನಥಿಂಗ್ ಬಟ್, ನಾನು ಅವಾಗಲೇ ಹೇಳಿದ್ನಲ್ವಾ, ಒಂದು ಕಂಪನಿಯ ಅಸೆಟ್ಟೇ ಬುಕ್ ವ್ಯಾಲ್ಯೂ. ಅವಾಗಲೇ ಒಂದು ಎಕ್ಸಾಂಪಲ್ ಹೇಳಿದಂಗೆ ಆ ಕಂಪನಿನಲ್ಲಿ ಏನೇನು ಅಸೆಟ್ ಇದೆ. ಈಗ ನಾನು ಅವಾಗಲೇ 30 ಲಕ್ಷ ರೂಪಾಯಿದೊಂದು ಅಸೆಟ್ ಇದೆ ಅಂದರೆ ಹೆಂಗೆ ಹೇಳಿದೆ. ಈಗ ಒಂದು ಕಂಪನಿ ಅಂದರೆ ಕಂಪನಿ ಬಟ್ಟೆ ತಯಾರು ಮಾಡೋ ಕಂಪ್ನಿ ಇರ್ಬೋದು. ಆ ಬಟ್ಟೆ ತಯಾರು ಮಾಡೋಕ್ಕೆ ಮಿಷಿನ್ಗಳ್ನ ತಗೊಂಡು ಇಟ್ಕೊಂಡಿದ್ದಾರೆ. ಆಮೇಲೆ ಸ್ವಲ್ಪ ರಾ ಮೆಟೀರಿಯಲ್ ತಂದು ಇಟ್ಕೊಂಡಿದ್ದಾನೆ. ರಾ ಮೆಟೀರಿಯಲ್ ಅಂದರೆ ಬಟ್ಟೆಗಳು, ದಾರ ಇವೆಲ್ಲ ತಗೊಂಡು ಇಟ್ಕೊಂಡಿದ್ದಾನೆ. ಆಮೇಲೆ ಅವನಿರೋ ಶಾಪಿಗೆ ಒಂದು 10 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾನೆ, ಅದೊಂದು 10 ಲಕ್ಷನ. ಆಮೇಲೆ ಸ್ವಲ್ಪ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾನೆ. ಇದೆಲ್ಲನೂ ಸೇರಿಸಿದ್ರೆ ಅಸೆಟ್ ಆಗೋದು. ಇದ್ರ ಜೊತೆಗೆ ನಾವು ಕಂಪ್ನಿ ಸಾಲನ ಮೈನಸ್ ಮಾಡಬೇಕು. ಈಗ 30 ಲಕ್ಷ ರೂಪಾಯಿ ಇವನ ಹತ್ರ ಕಂಪ್ನಿದು ಅಸೆಟ್ ಇದೆ ಅಂದ್ಕೊಳ್ಳಿ, ಇದರಲ್ಲಿ ಒಂದು 10 ಲಕ್ಷ ಸಾಲ ಇದೆ ಹೊರಗಡೆ. ಆ ಸಾಲನ ಮೈನಸ್ ಮಾಡಿದಾಗ ಇನ್ನು 20 ಲಕ್ಷ ಬಂತು. ಈ 20 ಲಕ್ಷ ಆ ಕಂಪನಿಯ ಬುಕ್ ವ್ಯಾಲ್ಯೂ ಆಗುತ್ತೆ. ಬಟ್ ಬುಕ್ ವ್ಯಾಲ್ಯೂ ಕಡೆ ಜಾಸ್ತಿ ಗಮನ ಕೊಡಬೇಡಿ ಅಂತ ಯಾಕೆ ಹೇಳಿದೆ ಅಂದರೆ, ಈಗ ಬುಕ್ ವ್ಯಾಲ್ಯೂ ಮ್ಯಾಟ್ರ್ ಆಗಲ್ಲ. ಎಂಡ್ ಆಫ್ ದ ಡೇ
ನೀವು ಬುಕ್ ವ್ಯಾಲ್ಯೂ ನೋಡಿ ಬೈ ಮಾಡ್ತಿದ್ದೀರಾ ಅಂದರೆ ನೀವು ಜಸ್ಟ್ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತ. ಯಾವುದೇ ಒಂದು ಕಂಪ್ನಿ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕಾಗಿರೋದು ಕಂಪ್ನಿ ಫ್ಯೂಚರಲ್ಲಿ ಏನು ಅರ್ನ್ ಮಾಡ್ತಾನೆ ಅಂತ, ಫ್ಯೂಚರಲ್ಲಿ ಯಾವ ಥರ ಲಾಭ ಮಾಡ್ತಾನೆ ಅಂತ ನಾವು ನೋಡಿ ಇನ್ವೆಸ್ಟ್ ಮಾಡಬೇಕಲ್ವಾ. ಈ ಪ್ರೆಸೆಂಟ್ ಏನಲ್ಲಿ ಬುಕ್ ವ್ಯಾಲ್ಯೂ ಥರನೇ ಶೇರ್ ಪ್ರೈಸ್ ಬುಕ್ ವ್ಯಾಲ್ಯೂ ಅಷ್ಟೇ ಇದೆ, ನನಗೆ ಬೈ ಮಾಡಿದ್ರೆ ನನಗೆ ಎಷ್ಟು ಅಸೆಟ್ ಇದೆ ಅಷ್ಟಕ್ಕೆ ಸಿಗುತ್ತೆ ಅಂದರೆ ಹೀಗೆ ನೀವೇನು ಮಾಡ್ತೀರಾ, ತಪ್ಪು ಮಾಡ್ತಾ ಇದ್ದೀರಾ. ಯಾಕಂದರೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಪಾನಿಪುರಿ ಗಾಡಿ ಇದೆ. ಈ ಪಾನಿಪುರಿ ಗಾಡಿನ ಟೋಟಲ್ ಪೂರಿ ಗಾಡಿ ಎಲ್ಲ ತಯಾರು ಮಾಡೋಕ್ಕೂ 5 ಲಕ್ಷ ಆಗುತ್ತೆ. ಇಲ್ಲೊಂದು ಪಾನಿಪುರಿ ಗಾಡಿ ಇದೆ, ಸೇಮ್ ಈ ಪಾನಿಪುರಿ ಗಾಡಿನಲ್ಲೂ 5 ಲಕ್ಷ ಆಗುತ್ತೆ. ಬಟ್ ಈ ಪಾನಿಪುರಿ ಗಾಡಿಗೆ ವ್ಯಾಪಾರ ಸಖತ್ತಾಗುತ್ತೆ, ಯಾವಾಗ ನೋಡಿದ್ರು ಜನ ಇರ್ತಾರೆ. ಈ ಪಾನಿಪುರಿ ಗಾಡಿನಲ್ಲಿ ಅಷ್ಟೊಂದು ವ್ಯಾಪಾರ ಆಗಲ್ಲ. ಈಗ ನೀವೇನಾದರೂ ಇನ್ವೆಸ್ಟ್ ಮಾಡಬೇಕಂದ್ರೆ ಯಾವ ಪಾನಿಪುರಿ ಗಾಡಿನ ಹೋಗಿ ಇನ್ವೆಸ್ಟ್ ಮಾಡ್ತೀರಾ? ಈ ಪಾನಿಪುರಿ ಗಾಡಿ ಸೇಲ್ ಆಗ್ತಾ ಇದೆ, ಬುಕ್ ವ್ಯಾಲ್ಯೂ 5 ಲಕ್ಷ ರೂಪಾಯಿ ಇದೆಯಾ ಅಂದರೆ ಕಂಪ್ನಿದು ವ್ಯಾಲ್ಯೂ 5 ಲಕ್ಷ ಇದೆಯಾ, ಇವನು ಈ ಕಂಪ್ನಿನ 7 ಲಕ್ಷ ಕೊಡೋಕ್ಕೆ ತಯಾರಿದ್ದಾನೆ. ಬಟ್ ಇವನು ಈ ಕಂಪ್ನಿನ 10 ಲಕ್ಷ ಕೊಡೋಕ್ಕೆ ತಯಾರಿದ್ದಾನೆ. ಇದಕ್ಕಿಂತ ಇದು ಜಾಸ್ತಿ ಕೊಡ್ತಿದ್ದಾನೆ. ಈಗ ನೀವು ಯಾವುದನ್ನು ಬೈ ಮಾಡ್ತೀರಾ ಹೇಳಿ? ನೀವು ನಾರ್ಮಲಿ ಇದನ್ನೇ ಹೋಗಿ ಬೈ ಮಾಡ್ತೀರಾ, ಯಾಕಂದರೆ ಕರೆಕ್ಟ್ 5 ಲಕ್ಷದ ಗಾಡಿ 7 ಲಕ್ಷಕ್ಕೆ ಸಿಗ್ತಾ ಇದೆ ಅಂತ. ಇವನಾಗೆ ಜಾಸ್ತಿ ಕೋಟ್ ಮಾಡ್ತಾ ಇದ್ದಾನಂದರೆ ಇವನ ಹತ್ರ ಕಸ್ಟಮರ್ಸ್ ಇದ್ದಾರೆ, ಇವನು ಪ್ರಾಡಕ್ಟ್ನ ಚೆನ್ನಾಗಿ ತಯಾರು ಮಾಡ್ತಾ ಇದ್ದಾನೆ, ಇವನ ಹತ್ರ ಕಸ್ಟಮರ್ ಜಾಸ್ತಿ ಬರ್ತಿದ್ದಾರೆ, ಇವನು ಫ್ಯೂಚರಲ್ಲಿ ಸಖತ್ ದುಡಿತಾನೆ ಇವನಿಗೆ ಕಂಪೇರ್ ಮಾಡಿಕೊಂಡ್ರೆ. ಅದಕ್ಕೇ ನಾವು ಈ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು, ಈ ಕಂಪ್ನಿ ಮೇಲಲ್ಲ. ಈ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ವ್ಯಾಪಾರ ಇಲ್ದಂಗೆ ಆದಾಗ ಗಾಡಿ ವ್ಯಾಲ್ಯೂನು ಸೆಕೆಂಡ್ ಹ್ಯಾಂಡ್ ಆಗುತ್ತೆ. ಅವ್ನು 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಅದು 2.5 ಲಕ್ಷಕ್ಕೂ ಸೇಲ್ ಆಗಲ್ಲ. ಅರ್ಥ ಆಯ್ತಲ್ಲ? ಬುಕ್ ವ್ಯಾಲ್ಯೂ ನೋಡಿನೇ ಇನ್ವೆಸ್ಟ್ ಮಾಡಬೇಡಿ. ನಾನು ಅದಕ್ಕೆ ಹೇಳೋದು, ಬುಕ್ ವ್ಯಾಲ್ಯೂ ಅಷ್ಟು ಮ್ಯಾಟ್ರ್ ಆಗಲ್ಲ ಅಂಟಿಲ್ ಅನ್ಲೆಸ್ ಇದು ಬ್ಯಾಂಕ್ ಆಗಿದ್ರೆ. ಬ್ಯಾಂಕಿಗೆ ಬುಕ್ ವ್ಯಾಲ್ಯೂ ಅಂದರೆ ಬ್ಯಾಂಕ್ ಕೊಟ್ಟಿರೋ ಲೋನ್ಸ್ ಇದೆಯಲ್ಲ, ಬ್ಯಾಂಕ್ ಕೊಟ್ಟಿರೋ ಲೋನ್ಸೇ ಅವ್ರಿಗೆ ಅಸೆಟ್. ಯಾಕಂದರೆ ಅದರಿಂದನೇ ಅವ್ರು ದುಡ್ಕೊಳೋದು, ಅದರಿಂದನೇ ದುಡಿಮೆ ಮಾಡೋದು, ಅದರಿಂದನೇ ಇಂಟ್ರೆಸ್ಟ್ ಬರೋದು. ಅದಕ್ಕೇ ಬ್ಯಾಂಕಿಗೆ ಬುಕ್ ವ್ಯಾಲ್ಯೂನೇ ಮೇನ್ ಅಸೆಟ್ ಆಗಿರುತ್ತೆ. ಬ್ಯಾಂಕಲ್ಲಿ ಮಾತ್ರ ಬುಕ್ ವ್ಯಾಲ್ಯೂ ನೋಡ್ತೀವಿ, ಅದು ಬಿಟ್ಟು ಇನ್ನೆಲ್ಲೂ ಬುಕ್ ವ್ಯಾಲ್ಯೂ ನಾವು ಅಷ್ಟೊಂದು ಕಾನ್ಸಂಟ್ರೇಟ್ ಆಗಿ ನೋಡೋದು ಬೇಕಾಗಿಲ್ಲ. As a share company value decided by what are the factors? I had a doubt that MRF 1 unit share is 1 lakh rupees, market cap was low, but Asian Paints wasn't, even market cap was too high. ಸರ್, ಇದು ಇವ್ರು ಏನು ಕೇಳ್ತಿದ್ದಾರೆ ಅಂದರೆ, ಏಷ್ಯನ್ ಪೇಂಟ್ಸ್ದು ಪ್ರೈಸ್ ಬಂದ್ಬಿಟ್ಟು 3,300 ಸಮಥಿಂಗ್ ಇದೆ, ಏಷ್ಯನ್ ಪೇಂಟ್ಸ್ದು ಮಾರ್ಕೆಟ್ ಕ್ಯಾಪು 2.5 ಲಕ್ಷ ಕೋಟಿ ಸಮಥಿಂಗ್ ಇದೆ. ಬಟ್ MRFದು ಒಂದು ಶೇರ್ ಪ್ರೈಸು 1,20,000 ಇದೆ, ಅವ್ರದ್ದು ಮಾರ್ಕೆಟ್ ಕ್ಯಾಪು 45,000 ಕೋಟಿ ಇದೆ. ಯಾಕೆ ಈ ಥರ ಇದೆ? ಬರೀ ಶೇರ್ ಪ್ರೈಸ್ ಯಾಕೆ ಕಮ್ಮಿ ಇದ್ದರೂ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇರುತ್ತೆ, ಶೇರ್ ಪ್ರೈಸ್ ಜಾಸ್ತಿ ಇದ್ದರೆ ಮಾರ್ಕೆಟ್ ಕ್ಯಾಪ್ ಕಮ್ಮಿ ಇರುತ್ತೆ ಅಂತ. ಸರ್, ಇಲ್ಲಿ ಶೇರ್ ಪ್ರೈಸ್ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಕಮ್ಮಿ ಆ ಥರ ಏನೂ ಅಲ್ಲ. ನೀವು ಯಾವಾಗಲೂ ಶೇರ್ ಪ್ರೈಸ್ ನೋಡಿ ಇನ್ವೆಸ್ಟ್ ಮಾಡಬೇಡಿ, ಮಾರ್ಕೆಟ್ ಕ್ಯಾಪ್ ನೋಡಿನೇ ಇನ್ವೆಸ್ಟ್ ಮಾಡಬೇಕು. ನಾನು ಅದ್ರ ಬಗ್ಗೆ 2 ವಿಡಿಯೋ ಮಾಡಿದ್ದೀನಿ, ಇಲ್ಲೊಂದು ಬರುತ್ತೆ, ದಯವಿಟ್ಟು ಅದರಲ್ಲಿ ಹೋಗಿ ಚೆಕ್ ಮಾಡಿ, ನಿಮ್ಗೆ ಕ್ಲೀನಾಗಿ ಆನ್ಸರ್ ಸಿಗುತ್ತೆ ಅದರಲ್ಲಿ, ಮಾರ್ಕೆಟ್ ಕ್ಯಾಪ್ ಅಂದರೆ ಏನು ಅಂತ. ಡಿಮ್ಯಾಟ್ ಅಕೌಂಟ್ ಒಬ್ಬರಿಗೆ ಒಂದು ಮಾತ್ರನಾ? ಗ್ರೋ ಏಂಜಲ್ 1ಗೆ ಟ್ರಾನ್ಸ್ಫರ್ ಮಾಡೋದು ಹೇಗೆ? ಅದು ನನ್ನ ಪೋರ್ಟ್ಫೋಲಿಯೋ ಟ್ರಾನ್ಸ್ಫರ್ ಆಗುತ್ತಾ? ಇರ್ಬೋದು. ಹೌದು ಸರ್, ಕಂಪ್ಲೀಟ್ಲಿ ನಿಮ್ಮ ಪೋರ್ಟ್ಫೋಲಿಯೋನ ಒಂದು ಬ್ರೋಕರಿಂದ ಇನ್ನೊಂದು ಬ್ರೋಕರಿಗೆ ಟ್ರಾನ್ಸ್ಫರ್ ಮಾಡ್ಕೊಬೋದು. ಆ ಟ್ರಾನ್ಸ್ಫರ್ ಪ್ರೋಸೆಸ್ನ ಆನ್ಲೈನು ಮಾಡ್ಬೋದು, ಆಫ್ಲೈನು ಮಾಡ್ಬೋದು. ಆನ್ಲೈನ್ ಮಾಡೋಕ್ಕೆ ಅದು 2 ಲಕ್ಷಕ್ಕಿಂತ ಒಳಗಿರಬೇಕು, ಅದಕ್ಕಿಂತ ಮೇಲಿದ್ರೆ ಅದು ಆಫ್ಲೈನ್ ಪ್ರೋಸೆಸ್ ಆಗುತ್ತೆ. ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಹೆಲ್ಪ್ ಮಾಡ್ತಾರೆ. ಎಲ್ಲ ಅರ್ಥ ಆಯಿತು ಅಣ್ಣ. ಮಾರ್ಕೆಟ್ ಕ್ಯಾಪ್ನ ಹೇಗೆ ಡಿಸೈಡ್ ಮಾಡ್ತಾರೆ? ಕೆಲವೊಮ್ಮೆ ಹೆಚ್ಚಾಗುತ್ತೆ ಮತ್ತು ಕೆಲವೊಮ್ಮೆ ಕಡಿಮೆ ಆಗುತ್ತೆ. ಪ್ಲೀಸ್ ಬ್ರೋ, ಮಾರ್ಕೆಟ್ ಕ್ಯಾಪ್ ಅಂದರೆ ಏನಿಲ್ಲ ಬ್ರೋ, ಅದು ಈಗ ನೀವು ಒಂದು ಶೇರ್ ಪ್ರೈಸ್ ಮೇಲೆ ಕೆಳಗೆ ಹೋದಂಗೆ ಮಾರ್ಕೆಟ್ ಕ್ಯಾಪ್ ಕೂಡ ಮೇಲೆ ಕೆಳಗೆ ಹೋಗುತ್ತೆ. ಮಾರ್ಕೆಟ್ ಕ್ಯಾಪ್ ಅಂದರೆ ಸಿಂಪಲಾಗಿ ಹೇಳ್ತೀನಿ ಕೇಳು, ಎಷ್ಟು ನಂಬರ್ ಆಫ್ ದ ಶೇರ್ಸ್ ಇದ್ದಾವೆ. ಈಗ ನಿಂದೆ ಪೋರ್ಟ್ಫೋಲಿಯೋ 1 ಲಕ್ಷ ರೂಪಾಯಿ ಇದೆ ಅನ್ಕೋ. ಈಗ ನಿನ್ನ ಪೋರ್ಟ್ಫೋಲಿಯೋ 1 ಲಕ್ಷ ರೂಪಾಯಿ ಇದೆ ಅಂತ ಹೆಂಗೆ ಹೇಳ್ತಿದ್ಯಾ? ಈಗ 100 ರೂಪಾಯಿ ಬೆಲೆ ಬಾಳೋ 1,000 ಶೇರ್ ಇದೆ. ಈಗ ಇವೆರಡನ್ನು ಸೇರಿಸಿದಾಗ ಏನಾಯಿತು, ನಿಂದು ಟೋಟಲ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಬಂತು. ನಿನ್ನ ಟೋಟಲ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಎಷ್ಟು? 1 ಲಕ್ಷ. ಇದೇ ಮಾರ್ಕೆಟ್ ಕ್ಯಾಪು, ನಿನ್ನ ಟೋಟಲ್ ಪೋರ್ಟ್ಫೋಲಿಯೋನೇ ಮಾರ್ಕೆಟ್ ಕ್ಯಾಪು. ಒಂದು ಕಂಪನಿಯ ವ್ಯಾಲ್ಯೂ ಎಷ್ಟಿದೆ ಅಂತ ಕಂಡುಹಿಡಿಯೋಕ್ಕೆ ಮಾರ್ಕೆಟ್ ಕ್ಯಾಪ್ನ ಯೂಸ್ ಮಾಡ್ತಾರೆ. ಒಂದು ಕಂಪ್ನಿ ವ್ಯಾಲ್ಯೂ ಎಷ್ಟಿದೆ ಅಂತ ಕಂಡುಹಿಡಬೇಕಂದ್ರೆ ಏನು ಮಾಡಬೇಕು? ಕಂಪ್ನಿ ಹತ್ರ ಟೋಟಲ್ ಎಷ್ಟು ಶೇರ್ ಇದೆ, ಈ ಮಾರ್ಕೆಟಲ್ಲಿ ಎಷ್ಟು ಪ್ರೈಸ್ ಇದೆ, ಇವೆರಡನ್ನೂ ಸೇರಿಸಿದಾಗ ಬರುತ್ತೆ ಟೋಟಲ್ ಮಾರ್ಕೆಟ್ ಕ್ಯಾಪ್ ಆಫ್ ದಿ ಕಂಪನಿ. ಆ ಕಂಪ್ನಿ ಮಾರ್ಕೆಟ್ ಕ್ಯಾಪೇನೆ ಡಿಸೈಡ್ ಆಗುತ್ತೆ ಈ ಕಂಪ್ನಿ ಎಷ್ಟು ಬೆಲೆ ಬಾಳುತ್ತೆ. $1 ಬಿಲಿಯನ್ ಕಂಪ್ನಿ, $1 ಟ್ರಿಲಿಯನ್ ಕಂಪ್ನಿ, ಯೂನಿಕಾರ್ನ್ ಅಂತೆಲ್ಲ ಕರೀತಾರಲ್ಲ. ಯೂನಿಕಾರ್ನ್ ಅಂದರೆ 1 ಬಿಲಿಯನ್ಗಿನ್ನ ಜಾಸ್ತಿ ಇರೋದು, 8,000 ಕೋಟಿಗಿನ್ನ ಜಾಸ್ತಿ ಇರೋದನ್ನ ಯೂನಿಕಾರ್ನ್ ಅಂತಾರೆ. ಆ ಥರ ಒಂದು ಕಂಪ್ನಿಯ ವ್ಯಾಲ್ಯೂಯೇಷನ್ನೇ ಮಾರ್ಕೆಟ್ ಕ್ಯಾಪ್. ಸರ್, ನಮಗೆ ಎಂಟ್ರಿ ಬಗ್ಗೆ ತಿಳಿಸಿದ್ದೀರಿ, ಆದರೆ ಎಕ್ಸಿಟ್ ಆಗೋದು ಹೇಗೆ ಅಂತ. ಬ್ರೋ, ಎಂಟ್ರಿ ಅಂದರೆ ಈಗ ಎಂಟ್ರಿ ಒಂದು ಕಂಪ್ನಿನಲ್ಲಿ ಏನಕ್ಕೆ ಎಂಟ್ರಿ ಆಗಿರ್ತೀರ ಹೇಳಿ? ಈ ಕಂಪ್ನಿ ಫ್ಯೂಚರಲ್ಲಿ ಹಂಗೆ ಮಾಡುತ್ತೆ, ಹಿಂಗೆ ಮಾಡುತ್ತೆ, ಈ ಥರ ಪ್ರಾಡಕ್ಟ್ ತಯಾರು ಮಾಡುತ್ತೆ, ಆ ಥರ ಪ್ರಾಡಕ್ಟ್ ತಯಾರು ಮಾಡುತ್ತೆ ಅಂತ ತಾನೆ. ಅದೇ ಕಂಪ್ನಿ ಫ್ಯೂಚರಲ್ಲಿ ಅದನ್ನು ನಿಮಗೆ ವರ್ಕೌಟ್ ಆಗ್ತಿರೋದು ಕಾಣ್ತಾ ಇಲ್ಲ ಅಂದಾಗ ಎಕ್ಸಿಟ್ ಆಗಬೇಕು. ಅಂದರೆ ನೀವೇನು ಅಂದ್ಕೊಂಡಿರ್ತೀರಲ್ಲ, ಬೈ ಮಾಡೋಕ್ಕೆ ಏನು ಥೀಸಿಸ್ ಇರುತ್ತೆ, ಸೆಲ್ ಮಾಡೋಕ್ಕೂ ಅದೇ ಥೀಸಿಸ್. ಸೆಲ್ ಮಾಡಬೇಕಾದ್ರೆ ಈ ಕಂಪ್ನಿ ಅವ್ನು ಹೇಳ್ದಂಗೆ ಮಾಡ್ತಾ ಇಲ್ಲ, ಈ ಕಂಪ್ನಿ ಅವ್ನು ಹೇಳ್ದಂಗೆ ನಾನು ಅಂದ್ಕೊಂಡಂಗೆ ಮಾಡ್ತಾ ಇಲ್ಲ ಅಂದಾಗ ಎಕ್ಸಿಟ್ ಮಾಡಿ ಹೊರಗೆ ಬರೋದು ಅಷ್ಟೇ. ಒಂದೊಂದು ಸಲ ಎಕ್ಸಿಟ್ ಯಾವಾಗ ಮಾಡಬೇಕಂದ್ರೆ ಹೈಯೆಸ್ಟು ಹೋಗ್ಬಿಡುತ್ತೆ. ಈ ನಾನು ಮೀಡಿಯನ್ ಪಿ ನೋಡಿ ಅಂತ ಹೇಳಿದ್ದೀನಿ, ಮೀಡಿಯನ್ ಪಿಗಿನ್ನ 50-60% ಜಾಸ್ತಿ ಹೋಗ್ಬಿಡುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ಯುಫೋರಿಯಾ ಕ್ರಿಯೇಟ್ ಮಾಡಿಬಿಡ್ತಾರೆ, ಕಂಪ್ನಿ ಹಂಗೆ ಮಾಡುತ್ತೆ, ಹಿಂಗೆ ಮಾಡುತ್ತೆ, ಫ್ಯೂಚರಲ್ಲಿ ಹಂಗೆ ಮಾಡುತ್ತೆ ಅಂತ ಎಲ್ಲ
ಎಲ್ಲರ ಬಾಯಾಗಿ ಯಾವಾಗ ಆ ಕಂಪ್ನಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ನನಗೆ ಅನ್ನಿಸ್ದಾಗೆ ಅದು ಬೆಸ್ಟ್ ಟೈಮ್ ಟು ಸೆಲ್ ದ ಕಂಪನಿ. ಯಾಕಂದರೆ ಆಲ್ರೆಡಿ ಊರಾಗಿರೋರೆಲ್ಲ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಕಂಪ್ನಿನಲ್ಲಿ ವ್ಯಾಲ್ಯೂ ಇಲ್ಲ ಅಂದ್ರೂ ದುಡ್ಡು ಫ್ಲೋ ಆದಾಗ ಏನಾಗುತ್ತೆ, ಕಂಪ್ನಿ ಆಟೋಮೆಟಿಕ್ಲಿ ಮೇಲೆ ಹೋಗುತ್ತೆ, ಅದರಿಂದನೂ ಓವರ್ ವ್ಯಾಲ್ಯೂಡ್ ಆಗುತ್ತೆ. ಅಂಥ ಟೈಮಲ್ಲಿ ಎಕ್ಸಿಟ್ ಮಾಡಿ ಹೊರಗೆ ಬರಬೇಕು. ನನ್ನ ಪ್ರಕಾರ ಫಂಡಮೆಂಟಲ್ ಸ್ಟ್ರಾಂಗ್ ಇದ್ದರೆ ಮ್ಯಾನೇಜ್ಮೆಂಟು ಸ್ಟ್ರಾಂಗ್ ಇದೆ ಅಂತ ನಿರ್ಧಾರ ಮಾಡೋದು ಹೇಗೆ. ಮ್ಯಾನೇಜ್ಮೆಂಟು ಯಾವ ಥರ ಸ್ಟ್ರಾಂಗ್ ಇದೆ ಅಂದರೆ, ನಾನು ಅದ್ರ ಬಗ್ಗೆ ನೆಕ್ಸ್ಟು ವೀಡಿಯೋ ಮಾಡ್ತೀನಿ. ಮ್ಯಾನೇಜ್ಮೆಂಟು ಒನ್ ಆಫ್ ದ ಮೇನ್ ಪಾರ್ಟ್. ನೀವು ಯಾವುದೇ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಮ್ಯಾನೇಜ್ಮೆಂಟು ಚೆನ್ನಾಗಿದ್ರೇ ಕಂಪ್ನಿ ಮೇಲೋಗುತ್ತೆ. ಮ್ಯಾನೇಜ್ಮೆಂಟ್ ಚೆನ್ನಾಗಿಲ್ಲ ಅಂದರೆ ಕಂಪ್ನಿ ಮೇಲೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಖುದ್ದು ಮ್ಯಾನೇಜ್ಮೆಂಟಿಗೆ ಇಷ್ಟ ಇಲ್ಲ. ಯಾಕಂದರೆ ಮ್ಯಾನೇಜ್ಮೆಂಟ್ ತಾನೇ ಕೆಲಸ ಮಾಡಿದ್ರೆ ಕಂಪ್ನಿ ಮೇಲೆ ತಗೊಂಡೋಗೋಕ್ಕಾಗುತ್ತೆ. ನಾವು ಕೆಲಸ ಮಾಡ್ತಿರ್ತೀವ, ನಾವು ಜಸ್ಟ್ ಇನ್ವೆಸ್ಟರ್ಸ್ ಅಷ್ಟೇ. ಕಂಪನಿ ಮೇಲೆ ಹೋಗ್ಬೇಕಂದ್ರೆ ಮ್ಯಾನೇಜ್ಮೆಂಟ್ ಕ್ಲೀನಾಗಿ ಕೆಲಸ ಮಾಡಬೇಕು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ. ಅಣ್ಣ, ನನ್ನ ವಯಸ್ಸು 24, ನನ್ನ ಖರ್ಚು ಬಿಟ್ಟು 8,000 ಇರುತ್ತೆ, ಇದನ್ನು ಎಲ್ಲಿ ಇನ್ವೆಸ್ಟ್ ಮಾಡಲಿ? ಬರೋ ನೀವೇನಾದರೂ ಹೊಸದಾಗಿ ಸ್ಟಾಕ್ ಮಾರ್ಕೆಟಿಗೆ ಬಂದರೆ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ, ಡೈರೆಕ್ಟ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಅಟ್ಲೀಸ್ಟ್ ನಿಮಗೆ ಸ್ಟಾಕ್ ಮಾರ್ಕೆಟ್ ಅರ್ಥ ಆಗೋವರೆಗೂ ನೀವು ಮ್ಯೂಚುವಲ್ ಫಂಡಲ್ಲೇ ಇನ್ವೆಸ್ಟ್ ಮಾಡ್ಕೊತ ಹೋಗಿ. ಯಾಕಂದರೆ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಿಗೆ ಬಂದಾಗ ನೀವು ಮಿಸ್ಟೇಕ್ ಮಾಡೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಇದು ಮುಗಿದ ತಕ್ಷಣ ಮ್ಯೂಚುವಲ್ ಫಂಡ್ ಬಗ್ಗೆ ಸೀರಿಯಸ್ ಮಾಡ್ತೀನಿ. ಯಾಕಂದರೆ ತುಂಬ ಜನ ಕೇಳ್ತಿದ್ದೀರಾ ಮ್ಯೂಚುವಲ್ ಫಂಡ್ ಅಂತ. ಆಮೇಲೆ ತುಂಬ ಜನ ಈಗ ಇದೆಲ್ಲ ಫಂಡಮೆಂಟಲ್ ಅನಾಲಿಸಿಸು ಅದೆಲ್ಲನೂ ಒಂದು ಸೆಟ್ ಆಫ್ ಪೀಪಲ್ಗೆ ಓಕೆನೆ. ಈಗ ತುಂಬ ಜನ ಸ್ಟಾಕ್ ಮಾರ್ಕೆಟಿಗೆ ಬರಬೇಕಂದ್ರೆ ಅವ್ರು ಮ್ಯೂಚುವಲ್ ಫಂಡಿಂದನೇ ಬರಬೇಕು. ಅವ್ರಿಗೆ ಯಾವ ಥರ ಇನ್ವೆಸ್ಟ್ ಮಾಡೋದು, ಯಾವ ಥರ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡ್ಕೊಳೋದು ಅಂತ ನಾನು ಸಪ್ರೇಟ್ ಸೀರೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಇದ್ರ ಬಗ್ಗೆ ನಿಮ್ಗೇನಾದರೂ ಹೇಳದಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಇದುವರೆಗೂ ಪಿಕ್ ಮಾಡಿರೋ ಕ್ವಶನಲ್ಲಿ ತುಂಬ ಕ್ವಶನ್ನ ನಾನು ಪಿಕ್ ಮಾಡೋಕ್ಕಾಗಿರಲ್ಲ. ಯಾಕಂದರೆ ಟೈಮು ನಮ್ಮ ಹತ್ರ ಸ್ವಲ್ಪನೇ ಇರೋದು. ಇದನ್ನು 3 ಗಂಟೆ 4 ಗಂಟೆ ಕೂತ್ಕೊಂಡು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾನು ಇಂಟ್ರೆಸ್ಟ್ ಇರೋನ ಮಾತ್ರ ಪಿಕ್ ಮಾಡಿದ್ದೀನಿ. ಆಮೇಲೆ ಇದರಲ್ಲಿ 80% ಆಫ್ ನಿಮ್ಮ ಡೌಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ Q&A ಸೆಷನ್ ಹೇಗಿತ್ತು ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ನೀವೇನೋ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಬೇಕು. ನೀವಿನ್ನೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ನಾನು ಯಾವ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತಿದ್ದೀನೋ ಅದೇ ಡಿಮ್ಯಾಟ್ ಅಕೌಂಟ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ನೀವು ಹೋಗಿ ಚೆಕ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ.